ಪಾವಗಡ ವಿಧಾನಸಭಾ ಕ್ಷೇತ್ರದ 2 ಬಾರಿ ಶಾಸಕರು KM ತಿಮ್ರಾಯಪ್ಪನವರ ಮನೆಗೆ ನಿಮ್ಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾವು ಪ್ರಾರಂಭದಲ್ಲೇ ಮನೆಗೆ ಬಂದ ಸಂದರ್ಭದಲ್ಲಿ ಕರ್ನಾಟಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾ ವತಿಯಿಂದ ಸಮಾಜ ಸೇವರತ್ನ ಪ್ರಶಸ್ತಿಯನ್ನ ತಿಮ್ರಾಯಪ್ಪನವರಿಗೆ ಕೊಟ್ಟಿದ್ದಾರೆ. ಅದು ಯಾವ ಸಂದರ್ಭ? ಈ ಭಾಗದಲ್ಲಿ ಯಾರ್ಯಾರು ಸಮಾಜ ಸೇವೆ ಮಾಡಿದ್ದಾರೆ ತಾಲೂಕಲ್ಲಿ ಮತ್ತು ಈ ಭಾಗದಲ್ಲಿ ಹಳ್ಳಿಗಳಲ್ಲಿ ಅವರೆಲ್ಲ ಗುರುತಿಸಿ ನನಗೆ ಈ ತರದ ಒಂದು ಪ್ರಶಸ್ತಿಯನ್ನು ಅವರು ಕೊಟ್ಟಿದ್ದಾರೆ. ಅದನ್ನ ನಾನು ಸ್ವೀಕಾರ ಮಾಡಿ. ಶಾಸಕರಂದ್ರೆ ಎಲ್ಲೋ ಒಂದ್ ಕಡೆ ಬೆಂಗಳೂರಲ್ಲಿ ಜೀವನ ಕಟ್ಕೊಳ್ತಾರೆ, ಜನ ಕೈ ಸಿಗಲ್ಲ ಅಂತ ಸಂದರ್ಭದಲ್ಲಿ 2 ಬಾರಿ ಶಾಸಕರು ಇನ್ನೂ ಹಳ್ಳಿಯಲ್ಲಿ ಜೀವನ ಮಾಡ್ತಿರಲ್ಲ. ಅದು ನಾನು ಮೊದಲಿಂದಲೂ ಸಹ ನಮ್ಮ ಹಳ್ಳಿಯಲ್ಲಿ ಇರಬೇಕು ಅಂತ ಬಿಟ್ಟು ನನಗೆ ಅನಿಸಿತ್ತು. ಇಲ್ಲಿ ಒಂದು ಚಿಕ್ಕ ಮನೆ ಇತ್ತು. ಚಿಕ್ಕ ಮನೆಯಲ್ಲ ನಾನು ಇಷ್ಟು ಒಂದು 30-40 ಸೈಟಲ್ಲಿ ಮನೆ ಕಟ್ಟಿ ನಾವು ಇಲ್ಲೇ ವಾಸ ಮಾಡ್ಬೇಕಂತ ನಮ್ಮ ಆಸೆ ಇತ್ತು. ಇಲ್ಲಿ ನಾವು ವಾಸ ಮಾಡ್ಕೊಂಡಿದ್ದೀವಿ. ಏನ್ ತಿಮ್ರಾಯಪ್ಪನವ್ರ ಮನೆಗೆ ಬಂದೇಡ್ಕೆ ಗಣೇಶನ್ ಫೋಟೋ ಇದೆ, ಶಾರದೆ ಫೋಟೋ ಇದೆ, ಈ ಕೆಂಪೇಗೌಡರ ಫೋಟೋ ಇಟ್ಟಿದ್ದೀರಾ, ಯಾಕೆ ಅಂತ? ನಮ್ಗೆ ದೇವ್ರ ಮೇಲೆ ಒಂದು ನಂಬಿಕೆ ಇದೆ. ಆ ನಂಬಿಕೆ ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಅಂತ ಒಂದು ಫೋಟೋಗಳನ್ನ ನಾವು ಹಾಕೊಂಡಿದ್ದೀವಿ. ಪುನೀತ್ ರಾಜ್ಕುಮಾರ್ ಅಂದ್ರೆ ಇಡೀ ಕರ್ನಾಟಕದಲ್ಲೇ ತನ್ನದಾದಂತಹ ವ್ಯಕ್ತಿಯನ್ನ ಚಾಪನ್ನ ಮೂಡಿಸ್ತಾ ಒಬ್ಬ ನಟ. ಅವ್ರ ಫೋಟೋವನ್ನ ಇಟ್ಟಿದ್ದೀರಾ ನಗು ಮುಖದಲ್ಲಿ, ಯಾವ ರೀತಿ ಭಾವನೆ ಅನಿಸ್ತದೆ ಪುನೀತ್ ರಾಜ್ಕುಮಾರ್? ನಾವು ಅವ್ರದ್ದು ಹೆಚ್ಚಿನ ಸಿನಿಮಾಗಳು ನೋಡ್ದಿದ್ರು ಸಹ ಅವ್ರ ಮರಣಾನಂತರ ಅವ್ರ ಸೇವಾ ಕಾರ್ಯಗಳನ್ನು ಮೆಚ್ಚಿ ನಮಗೆ ತುಂಬಾ ಅವ್ರ ಬಗ್ಗೆ ಗೌರವವಾದಂತ ಭಾವನೆ ಬಂತು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಇವತ್ತು ನೀವು ನಿಮ್ ಪತ್ನಿಯವ್ರಿಗೆ ಹಾರ ಹಾಕ್ತಿದ್ದಾರೆ, ನಿಮ್ ಪತ್ನಿಯವ್ರು ನಿಮ್ ಜೊತೆಗಿದ್ದಾರೆ. ಈ ಸಂದರ್ಭ ನಾವು ಮೆಲಕ್ ಹಾಕೋದಾದ್ರೆ ಆಗಸ್ಟ್ 15 ಪ್ರೋಗ್ರಾಮ್ಗೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾವು ಒಂದು ಕಾರ್ಯಕ್ರಮಕ್ಕೆ ನಾನು ಅಧ್ಯಕ್ಷತೆ ವಹಿಸಿದ್ದೆ. ಆ ಅಧ್ಯಕ್ಷತೆ ವಹಿಸಿದಾಗ ಇವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ರು. ಎಲ್ಲ ಸಾರ್ವಜನಿಕರು ಕೂಡ ನಿಮ್ಮ ಮನೆಯವ್ರು ಬಂದವರ ನೀವೇ ಓನರ್ ಹಾಕ್ಬೇಕು ಅಂತ ಬಿಟ್ಟು ಹೇಳಿ ನೀವು ಇವತ್ತು ಶಾಸಕರಾಗಿದ್ದೀರಾ, ರಾಜಕಾರಣದಲ್ಲಿ ಬೆಳೆದಿದ್ದೀರಾ ಅಂದ್ರೆ ನಿಮ್ ತಂದೆಯವರು ನಿಮಗೆ ಜನ್ಮ ಕೊಟ್ಟವರು, ಅವ್ರದೇ ಆದ ಒಂದು ಪಾತ್ರ ಇದೆ. ನಿಮ್ ತಂದೆಯವ್ರು ನೆನೆಸ್ಕೊಳ್ಳೋದಾದ್ರೆ? ನಮ್ಮ ತಂದೆಯವರು ಬಹಳಷ್ಟು ಕಷ್ಟ ಜೀವಿಗಳು, ಕೂಲಿ ಮಾಡಿ ಜೀವನ ಮಾಡಿಸ್ತಿದ್ರು. ಅವರು ಜೀವನ ಚರಿತ್ರೆ ನನಗೆ ತುಂಬಾ ಅರ್ಥ ಆಗಿತ್ತು. ಕಷ್ಟದಲ್ಲಿ ನಮ್ಮನ್ನೆಲ್ಲ ಸಾಕಿದ್ರು. ನಾವು ತುಂಬಾ ಜನ ಮಕ್ಕಳಿದ್ವಿ. ಸಾಕಿದಂಥ ಸಂದರ್ಭದಲ್ಲಿ ನನಗೊಂದು ಅಡ್ವೈಸ್ ಮಾಡ್ಯಾರ. ಅವರು ತುಂಬಾ ಕಷ್ಟಪಟ್ಟು ದುಡ್ಡು ತಿನ್ಬೇಕು, ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ರೂಪುಗೊಳ್ಬೇಕಂತ ಹೇಳಿ ನನ್ನ ವಿದ್ಯಾಭ್ಯಾಸ ಕಳಿಸಿದ್ರು. ಅವ್ರದ್ದು ಯಾವಾಗನ್ನ ವರ್ಷದ ತಿಥಿ ಮಾಡ್ಲಿ ನಾನು ಹೂನಾರ ಹಾಕಿ ಪೂಜೆ ಮಾಡಿ ಕಾಯಿ ಹೊಡಾಕಿ ಅವತ್ತಿನ ದಿನ ಎಲ್ಲ ಅವ್ರನ್ನ ನೆನಪಿಸ್ಕೊಂಡಿರ್ತೀವಿ. ನಮ್ ತಂದೆ ಬಗ್ಗೆ ಹೇಳೋದಾದ್ರೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಅವರ ಮಗಳಾಗಿ ಹುಟ್ಟಿದ್ದೆ. ನನ್ಗೆ ಅದೇ ನನ್ನ ಜೀವನ ತುಂಬಾ ಸಂತೋಷದ ವಿಚಾರ ಅಂತ ಹೇಳ್ಬೋದು. ನಮ್ಮ ತಂದೆಯವರು 2 ಬಾರಿ ಶಾಸಕರಾಗಿ ಪಾವಗಡ ತಾಲೂಕಿನಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅವರ ಮಗನಾಗಿ ಹುಟ್ಟಿದ್ದು ನನ್ನ ಪುಣ್ಯ. ಮನೆ ಸ್ಟಾರ್ಟ್ ಪ್ರಾರಂಭ ಆದ ಎದುರುಗಡೆನೆ ಅಂಬೇಡ್ಕರ್ ಅವ್ರನ್ನ ಫೋಟೋನ ಇಟ್ಟಿದ್ದೀರಾ. ಇವತ್ತು ಈ ದೇಶದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಯಾಕೆ ಅಂಬೇಡ್ಕರ್ ಫೋಟೋನ ಇಟ್ಟಿದ್ದೀರಾ? ಅಂಬೇಡ್ಕರ್ ಅವರು ಕಷ್ಟಪಟ್ಟು ಹೋರಾಟ ಮಾಡಿ ಮೀಸಲಾತಿಯನ್ನು ತಂದುಕೊಡದಿದ್ರೆ ನಮ್ಮಂತವರ ಬದುಕು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಪಾವಗಡಕ್ಕೆ ವೆಂಕಟರಮಣಪ್ಪ 2 ಬಾರಿ ಮಂತ್ರಿ ಆಗ್ತಾರೆ, ಆದ್ರೂ ಕೂಡ ಕ್ಷೇತ್ರ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಜನಗಳು ಮಾತಿದೆ. ಅದಕ್ಕೆ ನಿಮ್ಮ ಮಾತು? ವೆಂಕಟರಮಣಪ್ಪನವರು 2 ಬಾರಿ ಮಂತ್ರಿ ಆದ್ರೂ ಸಹ ಜನರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಅವ್ರಿಗೆ ಆಗ್ಲಿಲ್ಲ. ತಾಲೂಕಿನ ಸಮಸ್ಯೆಗಳನ್ನ ಹೆಂಗೆ ಹೋಗ್ಲಾಡಿಸ್ಬೇಕು ಅಂತ ಬಿಟ್ಟು ಹೇಳಿ ಅವ್ರು ಗಂಭೀರವಾಗಿ ಅವರು ಯೋಚನೆ ಮಾಡ್ಲಿಲ್ಲ. ಒಂದು ಕಾಲದಲ್ಲಿ ಪಾವಗಡ ಅಂದ್ರೆ ಬರದನಾಡು, ಈ ರೀತಿ ಮನೆಗಳು ಇರ್ಲಿಲ್ಲ. ಒಂದು ಕಾಲದಲ್ಲಿ ಎಲ್ಲೂ ಕೂಡ ಗುಡಿಸ್ಲಿದ್ರು. ಇವತ್ತು ನಾವು ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಅಫ್ಟೇರ್ ಮನೆ ಚೆನ್ನಾಗಿ ಮನೆಗಳು ಕಟ್ಕೊಂಡಿದ್ದಾರೆ. ಯಾವಾಗ ಆ ಸಂದರ್ಭ ನಿಮ್ಮ ಶಾಸಕರ ಸಂದರ್ಭದಲ್ಲಿ ಇವೆಲ್ಲ ಅದು ಅಂತ ಕೇಳ್ಪಟ್ಟೆ.
ನಾನು ಶಾಸಕರಾಗೋದಕ್ಕಿಂತ ಮುಂಚಿತವಾಗಿ ಬಹಳಷ್ಟು ಮನೆಗಳು ಇಲ್ಲೆಲ್ಲ ಗುಡಿಸಲು ಮನೆಗಳೇ ಇದ್ವು. ಹಂತವಾಗಿ ನಾವು ಅದನ್ನ ಎಲ್ಲ ಮನೆಗಳನ್ನ ಗುಡಿಸಲುಗಳನ್ನು ತೆಗೆಸಿ ಇವತ್ತು ಈ ರೀತಿಯಾದಂಥ ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿದ್ವಿ. ಎಸ್, ಪಾವಗಡ ವಿಧಾನಸಭಾ ಕ್ಷೇತ್ರದ 2004ರಲ್ಲಿ ಶಾಸಕರು ಮತ್ತೆ 2018ರಲ್ಲಿ ಶಾಸಕರು KM ತಿಮ್ಮರಾಯಪ್ಪನವರ ಮನೆಗೆ ನಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇದು KM ತಿಮ್ಮರಾಯಪ್ಪನವರ ಮನೆ. ಹುಟ್ಟು ಕೇಟಿಹಳ್ಳಿ ಗ್ರಾಮದಲ್ಲಿ ಹುಡ್ತಾರೆ. 2004ರಲ್ಲಿ ಶಾಸಕರಾಗ್ತಾರೆ ಮೊದಲೇ ಬಾರಿಗೆ. ಅನೇಕ ಹೋರಾಟಗಳ ನಡುವೆ ರಾಜಕಾರಣ ಜೀವನವನ್ನ ಪ್ರಾರಂಭ ಮಾಡಿದ ಕೊಂಡೇತಿಮ್ಮನಹಳ್ಳಿಯಲ್ಲಿ ಜೀವನ ಕಟ್ಕೊಂಡಿರ್ತಕ್ಕಂಥ ಕೇಟಿಹಳ್ಳಿ ತಿಮ್ಮರಾಯಪ್ಪನವರ ಜೀವನ ಮತ್ತೆ ರಾಜಕೀಯ ಜೀವನಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇದು ತಿಮ್ಮರಾಯಪ್ಪನವರ ಮನೆಗೆ ನಾವು ಪ್ರಾರಂಭದಲ್ಲಿ ಎಂಟ್ರಿ ಕೊಡ್ತಾ ಬರ್ತಾ ಇರ್ಬೋದು. ನೋಡಿ, ಒಳ್ಳೆ ಲುಕ್ ಅಲ್ಲಿ ಇದೆ, ಚೆನ್ನಾಗಿ ಮನೆ. ನಮ್ ಜೊತೆ ಇವತ್ತು ಜಾಯ್ನ್ ಆಗ್ತಾ ಇದಾರೆ ಮಾಜಿ ಶಾಸಕರು ಪಾವಗಡ ವಿಧಾನಸಭಾ ಕ್ಷೇತ್ರ ತಿಮ್ಮರಾಯಪ್ಪನವರು ನಮ್ ಜೊತೆಗಿದ್ದಾರೆ. ಅವ್ರಿಗೆ ಪ್ರೀತಿಯಾದ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾನೆ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಪಾವಗಡ ವಿಧಾನಸಭಾ ಕ್ಷೇತ್ರಕ್ಕೆ 2 ಬಾರಿ ಶಾಸಕರಾದವರು, ಹೇಗನಿಸ್ತದೆ? ಪಾವಗಡ ವಿಧಾನಸಭಾ ಕ್ಷೇತ್ರಕ್ಕೆ 2004ರಲ್ಲಿ ಪ್ರಪ್ರಥಮ ಬಾರಿಗೆ ನಾನು ಆಯ್ಕೆಯಾಗಿದ್ದು, ನನಗೆ ಆ ಒಂದು 40 ತಿಂಗಳ ಸುದೀರ್ಘವಾದಂಥ ಒಂದು ಸೇವೆಯ ಒಂದು ಅನುಭವ ನಮಗೆ ತುಂಬ ಚೆನ್ನಾಗಿದೆ. ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಮತ್ತು ಜನರ ಏನು ಬೇಡಿಕೆಗಳಿದಾವೆ ಆ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಲಿಕ್ಕೆ ಅವತ್ತು ನನ್ನ ಜಾತ್ಯತೀತ ಜನತಾದಳದ ನಮ್ಮ ಪಕ್ಷ HD ದೇವೇಗೌಡರವರ ಆಶೀರ್ವಾದದಿಂದ ನನಗೆ B.Pharm ಬಂದಿದೆ. ಅದಕ್ಕೆಲ್ಲ ಕಾರಣ ನಮ್ಮ ತಾಲೂಕಿನ ಆ ದಿನಗಳ ಒಂದು ಸಂಘಟನೆ ಮಾಡಿರ್ತಕ್ಕಂಥ ಎಲ್ಲ ಹೋರಾಟಗಾರರು, ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಸೇರಿ ದೇವೇಗೌಡರ ಹತ್ರ ಕರ್ಕೊಂಡೋಗಿ ಅವರನ್ನು ಪರಿಚಯ ಮಾಡಿಸಿ ನನಗೆ ಖಾಲಿ B.Pharm ಅನ್ನ ತಂದು ಕೊಟ್ಟಂತ ಒಂದು ಕೀರ್ತಿ ನನ್ನ ತಾಲೂಕಿನ ಮುಖಂಡರಿಗೆ ಅವತ್ತು ಸಲ್ತಕ್ಕದ್ದು. ಏನ್ ತಿಮ್ಮರಾಯಪ್ಪನವ್ರ ಮನೆಗೆ ಬಂದೇಡ್ಕೆ ಗಣೇಶನ್ ಫೋಟೋ ಇದೆ, ಶಾರದೆ ಫೋಟೋ ಇದೆ, ಈ ಕೆಂಪೇಗೌಡರ ಫೋಟೋ ಇಟ್ಟಿದ್ದೀರಾ, ಯಾಕೆ ಅಂತ? ನಮ್ಗೆ ದೇವ್ರ ಮೇಲೆ ಒಂದು ನಂಬಿಕೆ ಇದೆ. ಹಾ, ಆ ನಂಬಿಕೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಅಂತ ಒಂದು ಫೋಟೋಗಳನ್ನ ನಾವು ಹಾಕೊಂಡಿದ್ದೀವಿ. ಹಾ. ಕೆಂಪೇಗೌಡರು ಪಾಪ ಈ ನಾಡಿಗೆ ಒಳ್ಳೆಯ ಸೇವೆ ಸಲ್ಲಿಸಿರ್ತಕ್ಕಂಥ ಒಳ್ಳೆಯ ಆಡಳಿತಗಾರರು, ಸರ್ವರನ್ನು ಕೂಡ ಒಳ್ಳೆಯ ದಿಕ್ಕಿನಲ್ಲಿ ಅಭಿವೃದ್ಧಿ ಪಥದಲ್ಲಿ ಕೊಂಡಿರ್ತಕ್ಕಂಥ ಕೆಂಪೇಗೌಡರು ಬೆಂಗಳೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣೀಭೂತರಾಗಿರ್ತಕ್ಕಂಥವ್ರು. ಅವರು ಒಂದು ಫೋಟೋ ಕೂಡ ನಾನು ಅವ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅವರು ಕೂಡ ನನಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಮೆಚ್ಚುಗೆ ಇದೆ ಅವ್ರ ಬಗ್ಗೆ. ಓಕೆ. ಪುನೀತ್ ರಾಜ್ಕುಮಾರ್ ಅಂದ್ರೆ ಇಡೀ ಕರ್ನಾಟಕದಲ್ಲೇ ತನ್ನದಾದಂತಹ ವ್ಯಕ್ತಿಯನ್ನ ಚಾಪನ್ನ ಮೂಡಿಸ್ತಾ ಒಬ್ಬ ನಟ. ಅವ್ರ ಫೋಟೋವನ್ನ ಇಟ್ಟಿದ್ದೀರಾ ನಗು ಮುಖದಲ್ಲಿ, ಯಾಕೆ ರೀತಿ ಭಾವನೆ ಅನಿಸ್ತದೆ ಪುನೀತ್ ರಾಜ್? ನಾವು ಅವ್ರದ್ದು ಹೆಚ್ಚಿನ ಸಿನಿಮಾಗಳು ನೋಡ್ದಿದ್ರು ಸಹ ಅವ್ರ ಮರಣಾನಂತರ ಅವರ ಸೇವಾ ಕಾರ್ಯಗಳನ್ನು ಮೆಚ್ಚಿ ನಮಗೆ ತುಂಬಾ ಅವ್ರ ಬಗ್ಗೆ ಗೌರವವಾದಂತ ಭಾವನೆ ಬಂತು. ಅವರು ಮರಣದ ನಂತರ ನಮ್ಗೆ ಆ ಒಂದು ಅವರ ಒಂದು ಸೇವಾ ಮನೋಭಾವಗಳನ್ನ ನಾವು ಮೀಡಿಯಾ ಮುಖೇನ, ಟಿವಿ ಮಾಧ್ಯಮಗಳಿರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಅದೆಲ್ಲ ತಿಳ್ಕೊಂಡ್ವಿ. ಈ ಸತ್ತಾಗ್ಲೇ ಅಂತ ಗೊತ್ತಾಗುತ್ತೆ, ಯಾರನ್ನ ಒಂದು ಒಳ್ಳೆಯ ಜೀವನ ಚರಿತ್ರೆ ಯಾವ ರೀತಿ ಅಂತ ಸತ್ತಾಗ ಗೊತ್ತಾಗುತ್ತಂತೆ. ಆ ರೀತಿ ಅದು ಮೂಡಿ ಬಂದಾಗ ನಮ್ಮ ಒಂದು ಪ್ರೀತಿ, ನಮ್ಮ ಒಂದು ಇದಕ್ಕೋಸ್ಕರ ಅವರ ಒಂದು ಫೋಟೋವನ್ನು ನಾವು ತಂದು ಇಲ್ಲಿ ಇಟ್ಟಿದ್ದೀವಿ. ಓಕೆ. ಈ ಒಂದು ಮನೆನ ಕಟ್ಟಬೇಕು ಅಂತ ಯಾಕೆ ಅನ್ನಿಸ್ತು, ಮತ್ತೆ ಈ ರೀತಿನೇ ಕಟ್ಟಬೇಕು ಅಂತ ಯಾರು ಗೈಡೆನ್ಸ್ ಕೊಟ್ರು ಅಂತ? ಈ ಮನೆ ನಾವು ಒಂದು ಚಿಕ್ಕ ಮನೆ ಇಲ್ಲಿತ್ತಲ್ಲ, ಇದ್ರಲ್ಲಿ ಅರ್ಧ ಇತ್ತು ಮನೆ. ನಾವ್ ಇದೇ ಮನೆ ಕಟ್ಟಬೇಕು ಅಂತ ಯಾಕೆ ಅನಿಸ್ತಂದ್ರೆ, ಇಲ್ಲಿ ನಮ್ಮ ತಂದೆ 1972-73ರಲ್ಲಿ ಮನೆಯನ್ನ ಚಿಕ್ಕದಾಗಿ ಒಂದು ಗುಡಿಸಲು ತರ ಕಟ್ಟಿದ್ರು. ಆ ಕಟ್ಟಿರ್ತಕ್ಕಂಥ ಮನೆ ಹತ್ರದಲ್ಲೇ ನಾನು ಇರ್ಬೇಕು, ನಾವು ಅಲ್ಲೇ ವಾಸ ಮಾಡಬೇಕು. ಹೊರಗಡೆ ಬಹಳಷ್ಟು ನನಗೆ ಡಿಮ್ಯಾಂಡ್ ಬಂತು, ಹೊರಗಡೆ ಎಲ್ಲ ನೀವು ಮನೆ ಕಟ್ಟಿ ಅಲ್ಲಿ ಜಾಗ ಇಲ್ಲಿ ಜಾಗ ಕೊಡ್ತೀನಿ, ನನಗೆ ಎಲ್ಲೂ ಬೇಡ, ನಮ್ಮ ತಂದೆ ತಾಯಿ ವಾಸ ಮಾಡಿರ್ತಕ್ಕಂಥ ಜಾಗದಲ್ಲೇ ನಾನು ಮನೆ ಕಟ್ಟಬೇಕು ಅಂತ ಬಿಟ್ಟು ಹೇಳಿ, ಮತ್ತು ಇರ್ತಕ್ಕಂಥ ಪರಿಸರವನ್ನು ಸರಿ ಮಾಡ್ಬೇಕಂತ ಬಿಟ್ಟು ಹೇಳಿ ನಾನು ಈ ಒಂದು ಕಾಲೋನಿಯಲ್ಲಿ ನಾನು ಮನೆ ಕಟ್ಟಿ ಇದೆಲ್ಲ ಏನು ಒಂದು ಪರಿಸರ ಬದಲಾವಣೆ ಮಾಡಿದ್ದೀನಿ, ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಿದ್ದೀನಿ. ಆ ಕಾರಣಕ್ಕೋಸ್ಕರ ನಾನು ಇಲ್ಲೇ ಮನೆ ಕಟ್ಟಿ ನಾವು ಇಲ್ಲೇ ಈ ಸಮಾಜನ ಬದಲಾವಣೆ ಮಾಡ್ಬೇಕಂತ ನಾನು ಇಲ್ಲೇ ಇದ್ದೀನಿ. ಇವತ್ತು ನೀವು ನಿಮ್ ಪತ್ನಿಯವ್ರಿಗೆ ಹಾರ ಹಾಕ್ತಿದ್ದಾರೆ, ನಿಮ್ ಪತ್ನಿಯವ್ರು ನಿಮ್ ಜೊತೆಗಿದ್ದಾರೆ. ಈ ಸಂದರ್ಭವನ್ನು ಮೆಲಕ್ ಹಾಕೋದಾದ್ರೆ, ಆಗಸ್ಟ್ 15 ಪ್ರೋಗ್ರಾಮ್ಗೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾವು ಒಂದು ಕಾರ್ಯಕ್ರಮಕ್ಕೆ ನಾನು ಅಧ್ಯಕ್ಷತೆ ವಹಿಸಿದ್ದೆ. ಆ ಅಧ್ಯಕ್ಷತೆ ವಹಿಸಿದಾಗ ಇವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ರು. ಎಲ್ಲ ಸಾರ್ವಜನಿಕರು ಕೂಡ
ನಿಮ್ಮ ಮನೆಯವ್ರು ಬಂದವರ ನೀವೇ ಓನರ್ ಹಾಕ್ಬೇಕು ಅಂತ ಬಿಟ್ಟು ಹೇಳಿ ಹಾ ಅಲ್ಲಿ ಗೌರವ ಸಮರ್ಪಣೆ ಮಾಡೋ ಸಂದರ್ಭದಲ್ಲಿ ನನಗೆಲ್ಲ ಹಿರಿಯರೆಲ್ಲ ಸಲಹೆ ಕೊಟ್ಟು ಅಲ್ಲಿ ಬಂದಿರ್ತಕ್ಕಂಥ ಅಧಿಕಾರಿಗಳು ಹಿರಿಯರೆಲ್ಲ ಓಕೆ ಅದಕ್ಕೆ ನಾನೇ ಮಾಲಾರ್ಪಣೆ ಮಾಡಿ ಆ ಒಂದು ಸಂದರ್ಭ ಅದು. ಓಕೆ. ಒಬ್ಬ ರಾಜಕಾರಣಿ ಅಂದ್ರೆ ಜೀವನದಲ್ಲಿ ಏನಾದ್ರೂ ಯಶಸ್ಸು ಕಾಣಬೇಕು, ಶಾಸಕರಾಗ್ಬೇಕು, ಮಂತ್ರಿ ಆಗ್ಬೇಕು ಅಂದ್ರೆ ಅವರ ಪತ್ನಿಯವರ ಪಾತ್ರನೂ ಬಹಳ ಮುಖ್ಯ ಆಗ್ತದೆ. ನಿಮ್ಮ ರಾಜಕಾರಣ ಜೀವನದಲ್ಲಿ ನಿಮ್ಮ ಹೆಂಡತಿಯವರ ಪಾತ್ರ ಯಾವ ರೀತಿ ಇದೆ? ಅವರು ತುಂಬಾ ಸಹನೆಯಿಂದ ನನ್ನ ಒಂದು ಕಾರ್ಯಕ್ರಮಗಳಿಗೆ ತುಂಬಾ ಒತ್ತನ್ನು ಕೊಟ್ಟಿದ್ದಾರೆ. ಓಕೆ. ಬಹಳಷ್ಟು ಸಮಯದಲ್ಲಿ ಅವರು ಎಷ್ಟೇ ಕಠಿಣವಾದಂತ ಸಂದರ್ಭದಲ್ಲಿ ಕೂಡ ಹ್ಮ್. ನನಗೆ ತುಂಬಾ ನನ್ನ ಒಂದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಓಕೆ. ನಾನು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರ ಕೊಡ್ತಾ ತಾಲೂಕಿನ ಜನರ ಮಧ್ಯದಲ್ಲಿ ಅವರು ಕೂಡ ಮಿಳಿತ ಆಗಿ ಬಂದಂತ ಜನರ ಸಮಸ್ಯೆಗಳನ್ನು ನಾವು ಕೂಡ ಕೇಳಿ ನನಗೆ ಅಡ್ವೈಸ್ ಕೂಡ ಮಾಡ್ತಿದ್ರು. ಹ್ಮ್. ಆಮೇಲೆ ಬಹಳಷ್ಟು ನಾವು ಸಿಕ್ಕದೆ ನಾವು ನನ್ನ ಸಮಯವನ್ನ ಜನಸೇವೆಗೋಸ್ಕರ ಏನ್ ಮುಡುಪಾಗಿಟ್ಟಿದ್ದೆ ಹ್ಮ್. ಆ ಸಮಯದಲ್ಲಿ ಇವ್ರ ಪಾಲು ಕೂಡ ತುಂಬಾ ಜಾಸ್ತಿ ಇದೆ. ಇವ್ರು ಕೂಡ ನನಗೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಟ್ಟು ಓಕೆ. ಕೆಲಸ ಮಾಡಿ ಅಂತ ಬಿಟ್ಟು ನನಗೆ ಭುಜಬಲವಾಗಿ ನಿಂತ್ಕೊಂಡು ಕೆಲಸ ಮಾಡಿಸಿದ್ದಾರೆ. ಓಕೆ. ನೀವು ಇವತ್ತು ಶಾಸಕರಾಗಿದ್ದೀರಾ, ರಾಜಕಾರಣದಲ್ಲಿ ಬೆಳೆದಿದ್ದೀರಾ ಅಂದ್ರೆ ನಿಮ್ ತಂದೆಯವರು ನಿಮಗೆ ಜನ್ಮ ಕೊಟ್ಟವರು, ಅವ್ರದೇ ಆದ ಒಂದು ಪಾತ್ರ ಇದೆ. ನಿಮ್ ತಂದೆಯವ್ರು ನೆನೆಸ್ಕೊಳ್ಳೋದಾದ್ರೆ? ನಮ್ಮ ತಂದೆಯವರು ಬಹಳಷ್ಟು ಕಷ್ಟ ಜೀವಿಗಳು, ಕೂಲಿ ಮಾಡಿ ಜೀವನ ಮಾಡಿಸ್ತಿದ್ರು. ಹ್ಮ್. ಅವರು ಜೀವನ ಚರಿತ್ರೆ ನನಗೆ ತುಂಬಾ ಅರ್ಥ ಆಗಿತ್ತು. ಓಕೆ. ಕಷ್ಟದಲ್ಲಿ ನಮ್ಮನ್ನೆಲ್ಲ ಸಾಕಿದ್ರು. ನಾವು ತುಂಬಾ ಜನ ಮಕ್ಕಳಿದ್ವಿ. ಹ್ಮ್. ಸಾಕಿದಂತ ಸಂದರ್ಭದಲ್ಲಿ ನನಗೊಂದು ಅಡ್ವೈಸ್ ಮಾಡ್ಯಾರ ಅವರು. ಹ್ಮ್. ತುಂಬಾ ಕಷ್ಟಪಟ್ಟು ದುಡ್ಡು ತಿನ್ಬೇಕು, ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ರೂಪುಗೊಳ್ಬೇಕಂತ ಹೇಳಿ ನನ್ನ ವಿದ್ಯಾಭ್ಯಾಸಕ್ಕೆ ಕಳಿಸಿದ್ರು. ಓಕೆ. ಚಿಕ್ಕ ವಯಸ್ಸಲ್ಲಿ ವಿದ್ಯಾಭ್ಯಾಸಕ್ಕೆ ಹಾಕಿ ನನಗೆ ಯಾವುದೇ ರೀತಿಯಲ್ಲಿ ಕೂಡ ಅಡಚಣೆ ಮಾಡ್ದಂಗೆ ಹ್ಮ್. ಶಾಲೆಗೆ ಹೋಗ್ಲೇಬೇಕಂತ ಬಿಟ್ಟು ನನ್ನ ತಂದೆ ಮತ್ತು ನನ್ನ ತಾಯಿಯವರು ಇಬ್ಬರು ಕಟ್ಟಪ್ಪಣೆ ಮಾಡಿ ಹ್ಮ್. ನನ್ನ ಶಾಲೆಗೆ ಕಳಿಸಿದ್ರು. ತಿಮ್ಮರಾಯಪ್ಪನವರು ಪಾವಗಡ ಕ್ಷೇತ್ರಕ್ಕೆ 2 ಬಾರಿ ಶಾಸಕರಾದವರು. ಅಂತ ಯಜಮಾನರನ್ನು ಪಡೆದಿದ್ರೆ ಏನ್ ಅನಿಸ್ತದೆ? ತುಂಬಾ ಖುಷಿ ಆಗುತ್ತೆ. ಜನರು ನಮ್ದು ಪಾವಗಡ ತಾಲೂಕು ಅಂದ್ರೆ ತುಂಬಾ ಹಿಂದುಳಿದಂತ ತಾಲೂಕು, ನಮ್ಮ ತಾಲೂಕು. ಹಂಗಾಗ್ಬಿಟ್ಟು ನಮ್ ಜನ ಅದರಲ್ಲೂ ನಮ್ದು SC ST ತುಂಬಾ ಜಾಸ್ತಿ ಇದೆ ನಮ್ಮ ತಾಲೂಕಲ್ಲಿ. ಇವರು MLA ಆದಾಗ್ನಿಂದಾನೇ ಸ್ವಲ್ಪ ಜನಗಳಿಗೆ ಅನುಕೂಲ ಮಾಡಿ ಈ ಬೋರ್ವೆಲ್ಸ್ ಅಂತೆ, ಈಗ CC ರೋಡ್ಗಳು ಇವೆಲ್ಲ ಹಾಕಿ ತುಂಬಾ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ ತಾಲೂಕಲ್ಲಿ. ತುಂಬಾ ಖುಷಿ ಅನಿಸ್ತಾ ತುಂಬಾ ಇಷ್ಟ. ನಮ್ಮ ಮನೇಲಿ ನಮ್ಮ ಮಕ್ಕಳಾಗ್ಲಿ ನಾವೆಲ್ಲರೂ ಮನೆಯವರು ಎಲ್ಲ ಇಷ್ಟಪಡ್ತೀವಿ ಅವ್ರನ್ನ. ಅಂದ್ರೆ ಅವ್ರ ಫಿಲಮ್ ಬಂದಾವಂದ್ರೆ ನಾವು ಬಿಡ್ತಾ ಇರ್ಲಿಲ್ಲ, ನೋಡ್ತಿದ್ವಿ. ಬಟ್ ಅವ್ರ ಡೆತ್ ಆದಾಗ ನಮ್ಗೆ ಅಷ್ಟೊಂದ್ ಜನದಲ್ಲಿ ಹೋಗಕ್ಕೆ ಆಗ್ಲಿಲ್ಲ. ಅವ್ರದ್ದು ಯಾವಾಗನ್ನ ವರ್ಷದ ತಿಥಿ ಮಾಡ್ಲಿ ನಾನು ಹೂನಾರ ಹಾಕಿ ಪೂಜೆ ಮಾಡಿ ಕಾಯಿ ಹೊಡಾಕಿ ಅವತ್ತಿನ ದಿನ ಎಲ್ಲ ಅವ್ರನ್ನ ನೆನ್ಪಿಸ್ಕೊಂಡಿರ್ತೀವಿ. ಓಕೆ. ಕುಂಟಿ ಹೋಬಣ್ಣ ಅಂತ ಇದ್ದಾರೆ, ಅವರು ನಿಮ್ಮ ಮಾವನವರು. ಅವರು ನಿಮ್ಮ ಜೀವನದಲ್ಲಿ ಎಷ್ಟು ಪಾತ್ರ ವಹಿಸ್ತಾರೆ? ಅವರು ತುಂಬಾ ಕಷ್ಟ ಜೀವಿಗಳು. ಓಕೆ. ಅವ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ರು. ಹಾ. ಅಷ್ಟಿದ್ರು ಕೂಡ ಅವರು ತುಂಬಾ ಕಷ್ಟಪಟ್ಟು ಎಲ್ಲಾ ರೀತಿಯಲ್ಲೂ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಇತ್ತು. ಓಕೆ. ಅವರ ಒಂದು ದುಡಿಮೆ ಫಲವಾಗಿ ನಮ್ಗೆಲ್ಲರೂ ಕೂಡ ನಾವು ಚಿಕ್ಕ ಮಕ್ಕಳಿದ್ದಾಗ, ನಮ್ಮ ತಾಯಿ ತೀರೋದಾಗ, ನಮ್ಮ ತಂದೆ ತೀರೋದಾಗ ಹ್ಮ್. ಅವ್ರ ಸಹಕಾರ, ನಮ್ಮ ಅಕ್ಕ ಮತ್ತು ನಮ್ಮ ಮಾವ, ಹ್ಮ್. ಅವ್ರ ಹೆಂಡತಿ ಧರ್ಮಪತ್ನಿ ಮಾರಕ್ ಅಂತ, ಹ್ಮ್. ಅವರಿಬ್ಬರ ಸಹಕಾರ ನಮ್ಗೆ ತುಂಬಾ ಜಾಸ್ತಿ ಇತ್ತು. ಹ್ಮ್. ಆ ಸಹಕಾರ ನಮ್ಮನ್ನೆಲ್ಲರೂ ಕೂಡ ಈ ಮಟ್ಟಕ್ಕೆ ತರಲಿಕ್ಕೆ ಕಾರಣೀಭೂತರಾಗಿದ್ದಾರೆ ನಮ್ಮ ಮಾವ ಅವರು. ಇಲ್ಲಿ ನೋಡ್ತಾ ಇರ್ಬೋದು, ಪಾವಗಡ ವಿಧಾನಸಭಾ ಕ್ಷೇತ್ರ ತುಮಕೂರು ಜಿಲ್ಲೆ, ಕರ್ನಾಟಕಕ್ಕೆ HD ಕುಮಾರಸ್ವಾಮಿ, ಪಾವಗಡ ಕ್ಷೇತ್ರಕ್ಕೆ KM ತಿಮ್ಮರಾಯಪ್ಪ ಅಂತ ಒಂದು ಸ್ಲೋಗನ್ ಅನ್ನ ಇಟ್ಕೊಂಡು ಚುನಾವಣೆ ಮಾಡೋ ಸಂದರ್ಭದಲ್ಲಿ ಅದನ್ನ ಆ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಾದ್ರೆ? ಅದು ಪಾವಗಡ ಜನತೆಯ ಒಂದು ಅಭಿಲಾಷೆ. ಓಕೆ. ಆ ರೀತಿ ನನ್ನ ಎಲ್ಲ ಮುಖಂಡರು ಮತದಾರರೆಲ್ಲ ಈ ರೀತಿಯಾದಂತ ಒಂದು ತರಲೇಬೇಕು ಈ ತರದ ಒಂದು ಸ್ಲೋಗನ್ ಅಂತ ಹೇಳ್ಬಿಟ್ಟು ಹೇಳಿ ಹಾ. ಅವ್ರು ಹೇಳಿ ಸ್ಟಿಕ್ಕರ್ಸ್ ಮಾಡಿಸಿದ್ರು. ಆ ಸ್ಟಿಕ್ಕರ್ಸ್ ಅನ್ನ ಮಾಡಿಸಿ ನಾವು ಜನರಿಗೆಲ್ಲ ಹಂಚಿದ್ದೀವಿ. ಓಕೆ. ಅವಾಗ ಕೇವಲ 400 ಮತಗಳ ಅಂತರದಲ್ಲಿ ನಾನು ಸೋತೋಗಿರ್ತಕ್ಕಂಥ ಸಂದರ್ಭ. ಓಕೆ. ನಾನು ಅದನ್ನೇ ಕೇಳಕ್ ಬಂದೆ. 2018 ಸಂದರ್ಭದಲ್ಲಿ ಕೇವಲ 400 ಮತಗಳಿಂದ ಸೋಲ್ತೀರಾ. ಆ ಕ್ಷಣ ನಿಮ್ಗೆ ಮರೆಯೋದಕ್ಕೆ ಆಗ್ತದ ಜೀವನದಲ್ಲಿ? ಕ್ಷಣ ಮರೆಯಲಿಕ್ಕೂ ಸಾಧ್ಯ ಇಲ್ಲ. ನಾನು 409 ಮತಗಳ ಅಂತರದಲ್ಲಿ ಸೋಲ್ತೀನಿ ಅಂತ ಕೂಡ ನಾನು ಅಂದ್ಕೊಂಡಿರ್ಲಿಲ್ಲ. ಹಾ. ತುಂಬಾ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು, ಮತದಾರರೆಲ್ಲರೂ ತುಂಬಾ ಇಷ್ಟಪಟ್ಟು ಮತವನ್ನ ಕೊಟ್ಟು ಹಾ. ರಿಸಲ್ಟ್ ಬಂದ್ಮೇಲೆ ತುಂಬಾ ವ್ಯಥೆ ಪಟ್ಟಿರ್ತಕ್ಕಂಥದ್ದು. ಹಾ. ಗೆಲುವು ಅಂತ ಬಿಟ್ಟು ಹೇಳಿ ಎಲ್ಲ ಮಾಧ್ಯಮದಲ್ಲಿ ಪ್ರಕಟ ಆಗಿತ್ತು. ಹಾ. ಆದ್ರೆ ಅಲ್ಲಿ ವಾಸ್ತವಾಂಶದಲ್ಲಿ ನಾನು ಇನ್ನೂ ಕೌಂಟಿಂಗ್ ಇನ್ನೂ ಇತ್ತು. ಹೌದು. ಸ್ವಲ್ಪ ಕೌಂಟಿಂಗ್ ಅಲ್ಲಿ 409 ಮತಗಳ ಅಂತರದಲ್ಲಿ ನಾನು ಸೋಲನ್ನ ಅನುಭವಿಸ್ಬೇಕಾಯ್ತು. ಇಡೀ ತಾಲೂಕಿನ ಜನರೆಲ್ಲ ತುಂಬಾ ನಿರಾಶರಾಗಿದ್ರು, Okay. ತುಂಬಾ ಗೋಳಾಡಿದ್ರು.
ಅವರು ಆಸೆಗಳೆಲ್ಲ ಮುಳ್ಫಲ ಆಯ್ತು ಅಂತ ಬಿಟ್ಟು ನಮ್ಮ ಮತದಾರರು ಕಾರ್ಯಕರ್ತರು ಎಲ್ಲ ಕೂಡ ತುಂಬಾ ಸಂಕಟವನ್ನು ವ್ಯಕ್ತಪಡಿಸಿದರು. ಆ ಸಂದರ್ಭ ನಮಗೂ ಸಹ ತುಂಬಾ ನೋವಾಯ್ತು. ಅವಾಗ ನಮ್ಗೆ ಇಷ್ಟೇ ನಮ್ಮ ಆ ಸಂದರ್ಭದಲ್ಲಿ ಏನು ರಿಸಲ್ಟ್ ಬಂತು ಅದನ್ನ ಅರಗಿಸ್ಕೊಳಕ್ ಆಗ್ಲಿಲ್ಲ. ಗಡಿನಾಡು ಅಂದ್ರೆ ಪಾವಗಡ, ಇಲ್ಲಿ ಮಳೆ ಇರಲ್ಲ, ಉತ್ತಮವಾದ ಬೆಳೆ ಸಿಗಲ್ಲ, ರೈತರು ಬಹಳ ಜೀವನದಲ್ಲಿ ನಲುಗ್ತಾ ಇರ್ತಾರೆ ಕಟ್ಕೊಳ್ಳೋದಕ್ಕೆ. ಅಂತಹ ಕ್ಷೇತ್ರಕ್ಕೆ ಶಾಸಕರಾದವರು ಏಕೆ ನಾವು ರಾಜಕಾರಣಕ್ಕೆ ಬರ್ಬೇಕು ಅಂತ ಅನಿಸ್ತು ತಿಮ್ಮರಾಯಪ್ಪನವ್ರಿಗೆ? ರಾಜಕಾರಣಕ್ಕೆ ಬರ್ಬೇಕಂತ ಬಿಟ್ಟು ಹೇಳಿ ನಾನು ಅವತ್ತು MLA ಆಗ್ಲಿಕ್ಕೆ ಡೈರೆಕ್ಟ್ ಬಂದಿದ್ದಲ್ಲ. ಓಕೆ. ನಾನು ಮಂಡಲ ಪಂಚಾಯತಿ ಸದಸ್ಯನಾಗಿ ಹಾ 1987 ಜನವರಿಯಲ್ಲಿ ಆಯ್ಕೆ ಆದೆ. ಹಾ ಅವತ್ತು ನನ್ನ ಗ್ರಾಮದ ಎಲ್ಲ ಜನರು, ರೈತರು, ಮುಖಂಡರುಗಳು ಮತ್ತು ಮತದಾರರೆಲ್ಲ ಸೇರಿ ಹ್ಮ್ ನನ್ನನ್ನ ಅತ್ಯಧಿಕ ಮತಗಳಿಂದ ಮಂಡಲ ಪಂಚಾಯತಿ ಸದಸ್ಯನಾಗಿ ಆಯ್ಕೆ ಮಾಡಿದ್ರು. ಓಕೆ. ಅಲ್ಲಿ ಆಯ್ಕೆ ಮಾಡಿದಂತ ಸಂದರ್ಭ 5 ವರ್ಷ ನಾನು ಸೇವೆ ಮಾಡಿದೆ. ಹ್ಮ್ ತದನಂತರ ಗ್ರಾಮ ಪಂಚಾಯತ್ ಸಹ ನನ್ನ 2ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಹ್ಮ್ ಅವಿರೋಧವಾಗಿ ಆಯ್ಕೆ ಮಾಡಿದಾಗ ಅಲ್ಲಿ 10 ವರ್ಷ ನಾನು ಜನಸೇವೆಯನ್ನು ಮಾಡ್ಲಿಕ್ಕೆ ಒಳ್ಳೆ ಅವಕಾಶ ಸಿಕ್ತು. ಓಕೆ. ಆ ಜನಸೇವೆಯನ್ನು ಕೂಡ ಮೆಚ್ಚಿ ಹಾ. ನಾನಾ ಹೋರಾಟಗಳಲ್ಲಿ ಕೂಡ ನಾನು ಭಾಗಿಯಾಗಿದ್ದೆ. ಹಾ. ಆ ಹೋರಾಟಗಳಲ್ಲಿ ನಮ್ಮ ತಾಲೂಕಿನ ಲೀಡರ್ಸ್ ಅವರೆಲ್ಲ ಮನಗಂಡು ಹ್ಮ್. ಕಾರ್ಯಕರ್ತರು ಲೀಡರ್ಸ್ ಎಲ್ಲ ಒಂದಾಗಿ ಹ್ಮ್. ನನ್ನನ್ನ ವಿಧಾನಸಭೆಗೆ ಆಕಾಂಕ್ಷಿ ಆಗುವಂತ ಬಿಟ್ಟು ಹೇಳಿ ಹ್ಮ್. ಒತ್ತಾಯ ತರ್ಕೊಂಡ್ಬಂದ್ರು. ನಾನು 94ರಲ್ಲಿ ಬಹಳಷ್ಟು ಹೋರಾಟ ಮಾಡಿದೆ. ಹ್ಮ್. ಟಿಕೆಟ್ ಸಿಗ್ಲಿಲ್ಲ. 99ರಲ್ಲೂ ಟಿಕೆಟ್ ಸಿಗ್ಲಿಲ್ಲ. ಮತ್ತೆ 2004ರಲ್ಲಿ ನನ್ನ ತಾಲೂಕಿನ ಜನ ನನಗೆ ಹೌದು. ಬಿ ಫಾರ್ಮ್ ಕೊಡಿಸಿದ್ರು. ಹ್ಮ್. ಅಲ್ಲಿಂದ ನಾನು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ನನಗೆ ಸಿಕ್ತು. ಓಕೆ. ನಾನು MLA ಆಗ್ತೀನಿ ಅಂತ ಬಿಟ್ಟರೆ ನಾನೇನು ರಾಜಕಾರಣಕ್ಕೆ ಬಂದವನಲ್ಲ. ಹಾ. ಆ ದಿನಗಳಲ್ಲಿ 87ರಲ್ಲಿ ಸ್ಥಳೀಯ ಒಂದು ಮಂಡಲ ಪಂಚಾಯತ್ ಚುನಾವಣೆಯಲ್ಲಿ ನಾನು ಆಯ್ಕೆ ಆಗಿದ್ದು ಹ್ಮ್. ಒಂದು ಒಳ್ಳೆಯ ರಾಜಕೀಯಕ್ಕೆ ಪ್ರವೇಶ ಮಾಡಿದಂತ ದಿನ. ತಿಮ್ಮರಾಯಪ್ಪನವ್ರಿಗೆ ಶಾಸಕರಾಗ್ತಾರೆ JDS ಪಕ್ಷದಿಂದ. ನಿಮ್ಮ ಪ್ರಕಾರ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳೋದಾದ್ರೆ? ದೇವೇಗೌಡರು ಅವ್ರ ಜೀವನದ ಹೋರಾಟ ಬಹಳಷ್ಟು ನಾವೆಲ್ಲ ಅರ್ಥಕೊಂಡಿದ್ದೀವಿ. ಉತ್ತಮವಾದಂತ ರಾಜಕಾರಣದಲ್ಲಿ ನಡ್ಕೊಂಡ್ ಬಂದಿರತಕ್ಕಂಥವ್ರು, ಅಷ್ಟೇ ಗಟ್ಟಿ ನಿರ್ಧಾರಗಳನ್ನು ಕೈಗೊಳ್ತಕ್ಕಂಥವ್ರು. ಓಕೆ. ಈ ರಾಜ್ಯದ ಅಭಿವೃದ್ಧಿಗೆ, ಈ ದೇಶದ ಅಭಿವೃದ್ಧಿಗೋಸ್ಕರ ತುಂಬಾ ಚಿಂತನೆ ಮಾಡಿರ್ತಕ್ಕಂಥವ್ರು. ಹ್ಮ್. ಬಹಳಷ್ಟು ಚಿಂತನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಗಮನಿಸಬೇಕು ಮತ್ತು ಅವರ ಒಂದು ಹೋರಾಟಕ್ಕೆ ನಾವು ಮನ್ನಣೆ ಕೊಡ್ಲೇಬೇಕಂತ ಬಿಟ್ಟು ಹೇಳಿ ಹ್ಮ್. ನಾವು ಇವತ್ತು ದೇವೇಗೌಡರ ಒಂದು ಇದ್ರಲ್ಲಿ ನಾವು ಇದ್ದೀವಿ. ಅದೇ ಪಕ್ಷದಲ್ಲಿ ಮುಂದುವರೆದಿದ್ದೀವಿ. ಕುಮಾರಸ್ವಾಮಿ ಅವರು ಕೂಡ ನಮಗೆ ಬಹಳಷ್ಟು ಪ್ರೀತಿ ಪಾತ್ರರಾಗಿ ಅವರು ಸಿಕ್ಕಿರ್ತಕ್ಕಂಥ ಅವಕಾಶವನ್ನ ಸದ್ಬಳಕೆ ಮಾಡಿ ನನ್ನ ತಾಲೂಕಿನ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಒತ್ತನ್ನ ಕೊಟ್ಟಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು. ಅವರು ನನ್ನ ಜೀವನದಲ್ಲಿ ಮರೆಯಲಾರದಂತ ಒಂದು ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಓಕೆ. ನೀವು ಶಾಸಕರಾಗಿದ್ದ ಸಂದರ್ಭದಲ್ಲಿ ಈ ಕೆಲಸವನ್ನ ನಾನು ಮಾಡಿದ್ದೀನಿ, ಅದು ನನ್ನ ಜೀವನದಲ್ಲೇ ಮರೆಯೋದಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ ಯಾವ್ದಾದ್ರು ಒಂದು ಕೆಲಸ ಅದು ಹೇಳೋದಾದ್ರೆ? ಅದು ಒಂದೇ ಒಂದು ಒಂದು ಅಂತ ಒತ್ತಾರಿದಾವೆ. ಹ್ಮ್ ಬಸ್ ಡಿಪೋ. ಹ್ಮ್ ನನ್ನ ತಾಲೂಕಿನ ಜನರ ಜೀವನ ಚರಿತ್ರೆ ಯಾವ ರೀತಿ ಇತ್ತಂದ್ರೆ 90ರ ದಶಕದಲ್ಲಿ 1993ರಲ್ಲಿ ಏನ್ ಗ್ಯಾಟ್ ಒಪ್ಪಂದ ಜಾರಿ ಆಯ್ತು. ಹ್ಮ್. ಆ ಜಾರಿ ಆದ್ಮೇಲೆ ಒಂದು 10 ವರ್ಷದಲ್ಲಿ ಮಲ್ಟಿ ನ್ಯಾಷನಲ್ ಕಂಪನೀಸ್ ಎಲ್ಲ ಬೆಂಗಳೂರು ನಗರ ಪ್ರದೇಶಗಳಿಗೆಲ್ಲ ಬಂದು ಹ್ಮ್ ಬಂದಾಗ ಇಲ್ಲಿನ ಜನರೆಲ್ಲ ಪಟ್ಟಣ ಪ್ರದೇಶಗಳಿಗೆ ವಲಸೆ ಹೋಗಿ ಜೀವನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಪಡ್ಕೊಂಡ್ರು. ಆ ಸಂದರ್ಭದಲ್ಲಿ ನಮಗೆ ಬೆಂಗಳೂರಿಗೆ ಹೆಚ್ಚಿಗೆ ಜನ ಹೋಗ್ತಕ್ಕಂಥ ಸಂದರ್ಭ. ಹ್ಮ್. ಕಡಿಮೆ ಬಸ್ಗಳು ಓಡಾಡ್ತಿದ್ವು. 3-4 ಬಸ್ಗಳು ಬೆಂಗಳೂರಿಗೆ ನೇರವಾಗಿ ಓಡಾಡ್ತಿದ್ವು. ಹೌದು. ಟಾಪ್ ರೋಡಲ್ಲಿ ಹೋಗ್ತಾ ಇದ್ರು. ನಾನು ಕೂಡ ಎಷ್ಟೋ ಸರಿ ಟಾಪ್ ರೋಡಲ್ಲಿ ನಿಂತ್ಕೊಂಡು ಇಲ್ಲಿ ಪಾವಡಲ್ಲಿ ಬಸ್ ಹತ್ಕೊಂಡು ನಿಂತ್ಕೊಂಡ್ರೆ ಬೆಂಗಳೂರು ಮೆಜೆಸ್ಟಿಕ್ ನಲ್ಲಿವರೆಗೂ ನನಗೆ ಜಾಗ ಸಿಗ್ತಿರ್ಲಿಲ್ಲ. ಹ್ಮ್. ಅಂತ ಸಂದರ್ಭವನ್ನು ನಾನು ಅರ್ಥ ಮಾಡ್ಕೊಂಡು ನಾನೇ MLA ಆದಾಗ ಹ್ಮ್. ನಾನು ನಮ್ಮ ಸರ್ಕಾರ ಅವತ್ತು ಏನ್ ನಾನೇ ರೂಲಿಂಗ್ ಶಾಸಕನಾಗಿದ್ದೆ. ಹ್ಮ್. ಒಂದು ಮನವಿಯನ್ನು ಸಲ್ಲಿಸಿದೆ. ಅದಕ್ಕೆ ಅವತ್ತಿನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ರು, ಚಲುವರಾಯಸ್ವಾಮಿ ಅವರು ಸಾರಿಗೆ ಮಂತ್ರಿ ಇದ್ರು. ಅವಾಗ ಕೂಡಲೇ ನನಗೊಂದು ಬಸ್ ಡಿಪೋವನ್ನು ಮಂಜೂರು ಮಾಡಿಕೊಟ್ರು. ಓಕೆ. ಆ ಮಂಜೂರು ಮಾಡ್ತಕ್ಕಂಥ ಬಸ್ ಡಿಪೋದಿಂದ ಎಷ್ಟು ಇವತ್ತು ಸಾವಿರಾರು ಜನಕ್ಕೆ ಇವತ್ತು ಹ್ಮ್. 5 ನಿಮಿಷಕ್ಕೊಂದು ಬಸ್ಸು ಪಾವಗಡ ಬಸ್ ಸ್ಟ್ಯಾಂಡ್ ಇಂದ ಬಿಡ್ತವೆ, ಮತ್ತೆ 5 ನಿಮಿಷಕ್ಕೊಂದು ಬಸ್ಸು ಬೆಂಗಳೂರು ಬಸ್ ಸ್ಟ್ಯಾಂಡ್ ಇಂದ ಹೊರಡ್ತವೆ. ಹ್ಮ್. ಹ್ಮ್.
ಎಷ್ಟೋ ನೂರಾರು ಶೆಡ್ಯೂಲ್ಗಳು ಇವತ್ತು ಹ್ಮ್. ಪಾವಗಡ ಟು ಬೆಂಗಳೂರು ಬಸ್ಸುಗಳು ಇವತ್ತು ಓಡಾಡೋದ್ರಿಂದ ನನ್ನ ತಾಲೂಕಿನಲ್ಲಿರ್ತಕ್ಕಂಥ ಸುಮಾರು 50ಕ್ಕಿಂತ ಅಧಿಕ ಸಾವಿರಕ್ಕಿಂತ ಹೆಚ್ಚಿನ ಜನರು ಹ್ಮ್. ಇವತ್ತು ಬೆಂಗಳೂರಲ್ಲಿ ಇವತ್ತು ನಾನಾ ರೀತಿಯ ಕೆಲಸಗಳನ್ನು ಮಾಡಲಿಕ್ಕೆ ಇವತ್ತು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರು ನಿರಂತರವಾಗಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದು ಒಂದು ದೊಡ್ಡ ಅವಿಸ್ಮರಣೀಯವಾದಂಥ ಒಂದು ಕೆಲಸ ಅಂತ ನನ್ನ ಒಂದು ಭಾವನೆ. ಓಕೆ, ಪಾವಗಡ ಅಂತ ನೆನಪಾಗದಿಡಕ್ಕೆ, ಪಾವಗಡ ಕ್ಷೇತ್ರ ಅಂದ್ರೆ ನೆನಪಾಗದಿಡಕ್ಕೆ ಸೋಲಾರ್ ಪಾರ್ಕ್ ನೆನಪಾಗ್ತದೆ. ನಿಮ್ಮ ಪ್ರಕಾರ ಸೋಲಾರ್ ಪಾರ್ಕ್ ಪಾವಗಡಕ್ಕೆ ಅವಶ್ಯಕತೆ ಇತ್ತಾ? 2013 ನಾನು ಮತ್ತೆ 2ನೇ ಸಾರಿ MLA ಆದೆ. ಹ್ಮ್. 2013 MLA ಆದ ತಕ್ಷಣಕ್ಕೆ ಸೋಲಾರ್ ವಿಚಾರ ಚರ್ಚೆಗೆ ಬಂತು. ಹ್ಮ್. ಅಧಿಕಾರಿಗಳು ಮತ್ತು ತಜ್ಞರ ಒಂದು ಟೀಮು ಎಲ್ಲಿ ಹೆಚ್ಚಿನ ಒಂದು ಸೋಲಾರ್ ಅನ್ನ ಪಡಿಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಪಾವಗಡ ತಾಲೂಕನ್ನ ಗುರುತಿಸಿದ್ರು. ಓಕೆ. ಇಲ್ಲಿ ಒಂದ್ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ. ಇಲ್ಲಿ ಹ್ಮ್. 38ರಿಂದ 41, 42ವರೆಗೂ ಹೋಗುತ್ತೆ. 1 ಮೆಗಾವಾಟ್ಗೆ ಬೇರೆ ತಾಲೂಕುಗಳಿಗೆಲ್ಲ 6,000 ಯೂನಿಟ್ ಬಂದ್ರೆ ಒಂದು ದಿನಕ್ಕೆ, ಹ್ಮ್. ನನ್ನ ತಾಲೂಕಲ್ಲಿ 7,000 7,500 ಯೂನಿಟ್ ಉತ್ಪತ್ತಿ ಆಗ್ತಕ್ಕಂಥದ್ದು. ಅದು ತಜ್ಞರೆಲ್ಲ ಅದನ್ನ ಪತ್ತೆ ಹಚ್ಚಿ ಹ್ಮ್. ಇದು ಸೋಲಾರ್ ಪಾರ್ಕ್ ಮಾಡೋಕ್ಕೆ ಸೂಕ್ತ ಇದೆ ಅಂತ ಬಿಟ್ಟು ಹೇಳಿ ತೀರ್ಮಾನ ಮಾಡಿದಾಗ ನಾನು ಅವತ್ತು ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ಸರ್ಕಾರಕ್ಕೂ ಮತ್ತು ರೈತರ ಮಧ್ಯದಲ್ಲಿ ಒಡಂಬಡಿಕೆಯ ಕೆಲಸ ನಾನು ಮಾಡಿದ್ದೀನಿ. 21,000 ರೂಪಾಯಿಯನ್ನ ರೈತರಿಗೆ ಒಂದು ಎಕರೆಗೆ ಹಣವನ್ನು ಕೊಡಿಸ್ಲಿಕ್ಕೆ ಸರ್ಕಾರಕ್ಕೆ ನಾವು ಕೂಡ ಶಿಫಾರಸನ್ನು ಮಾಡಿದ್ವಿ. ಸರ್ಕಾರ ಇವತ್ತು ಸೋಲಾರ್ ಮಾಡಿರೋ ಹಿನ್ನೆಲೆಯಲ್ಲಿ ಇವತ್ತು ನನ್ನ ತಾಲೂಕಿನಲ್ಲಿ ಇವತ್ತು ಭೂಮಿಗಳ ಒಂದು ಬೆಲೆ ಹ್ಮ್. ಏನು ಅತಿ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ಭೂಮಿಗಳು ಇವತ್ತು ಅದರ 20ರಷ್ಟು ಪಾಲು ಹೆಚ್ಚಾಗಿದೆ. ಓಕೆ. ಅವತ್ತೇನು ಕೇವಲ 30,000 50,000 ಭೂಮಿ ಸಿಗ್ತಾ ಇದ್ವು. ಹ್ಮ್. ಇವತ್ತು 15ರಿಂದ 20 ಲಕ್ಷ ಇವತ್ತು ಭೂಮಿಗಳ ಒಂದು ಬೆಲೆ ಏರಿಕೆಯಾಗಿದೆ. ಹ್ಮ್. ಜನರ ಜೀವನ ಕೂಡ ಉತ್ತಮವಾಗಿದೆ. ಆದರೆ ಅಲ್ಲಿನ ಒಂದು ಭೂರಹಿತರ ಒಂದು ಮತ್ತು ಸಣ್ಣ ರೈತರ ಕಷ್ಟಗಳು ತುಂಬಾ ಇದಾವೆ. ಹ್ಮ್. ಅವ್ರ ವ್ಯವಸಾಯವನ್ನು ನಂಬಿ ಬದುಕ್ತಕ್ಕಂಥ ಜನರು ಇವತ್ತು ಈ ಭೂಮಿಗಳೆಲ್ಲ ವ್ಯವಸಾಯಕ್ಕೆ ಹೋದ್ಮೇಲೆ, ಸೋಲಾರ್ಗೆ ಹೋದ್ಮೇಲೆ ಇವತ್ತು ವ್ಯವಸಾಯ ಮಾಡೋಂಥ ಜನ ಕಡಿಮೆ ಆಗಿದೆ. ಕಡಿಮೆ ಆಗಿಲ್ಲ. ವ್ಯವಸಾಯ ಮಾಡೋಂಥ ಜನ ಹ್ಮ್. ಏನು ಕೆಲಸ ಇಲ್ಲದಲ್ಲ ಅಲ್ಲಿಯಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು. ಅಲ್ಲಿನ ಒಂದು ಪ್ರಸಂಗ, ಅಲ್ಲಿನ ಸಮಸ್ಯೆಗಳು ಬೇರೆ ಇದಾವೆ. ಅದನ್ನ ಸೂಕ್ತವಾದಂಥ ಸಂದರ್ಭದಲ್ಲಿ ನಾನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ಬೇಕಂತಿದ್ದೆ. ನನಗೆ ಅವಕಾಶನೇ ಸಿಕ್ಕಲಿಲ್ಲ. ನಾನು ಸೋಲಾರ್ ಉದ್ಘಾಟನೆ ಆದಾಗಿನಿಂದಲೂ ಸಹ ನಾನು 2 ಬಾರಿ ನಾನು ಪರಾಭವಗೊಂಡಿದ್ದೇನೆ. ಇವತ್ತು ಅಲ್ಲಿನ ಜನರ ಜೀವನ ಮಟ್ಟವನ್ನ, ಅಲ್ಲಿನ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇವತ್ತು ಕೂಡ ಯಾರು ಮುಂದೆ ಹೋಗಿಲ್ಲ. ಹ್ಮ್. ಇವತ್ತು ನಾನು ಸೋಲಾರ್ ಪಾರ್ಕ್ಗೆ ಹೋಗಿದ್ದೆ. ಇವತ್ತು ಹ್ಮ್. ಅಲ್ಲಿ ಸೋಲಾರ್ ಪಾರ್ಕ್ ಹೋಗಿ ಸ್ಥಳೀಯರ ಸಮಸ್ಯೆಯನ್ನು ಆಲಿಸಿ ನಾನು ಇವಾಗ ಇಲ್ಲಿ ಬಂದಿದ್ದೀನಿ. Okay. ಇವತ್ತು ಆ ಒಂದು ಸೋಲಾರು ನಮಗೆ ನನ್ನ ತಾಲೂಕಿಗೆ ಒಂದು ಉತ್ತಮವಾದಂಥ ಕೆಲಸ ಅಂತ ನಾವು ಅದನ್ನು ಭಾವಿಸಿದ್ದೀವಿ. ಮನೆ ಪ್ರಾರಂಭ ಆದ ಎದುರುಗಡೆನೆ ಅಂಬೇಡ್ಕರ್ ಅವ್ರನ್ನ ಫೋಟೋನ ಇಟ್ಟಿದ್ದೀರಾ. ಇವತ್ತು ಈ ದೇಶದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಯಾಕೆ ಅಂಬೇಡ್ಕರ್ ಫೋಟೋನ ಇಟ್ಟಿದ್ದೀರಾ? ಅಂಬೇಡ್ಕರ್ ಅವರು ಕಷ್ಟಪಟ್ಟು ಹೋರಾಟ ಮಾಡಿ ಮೀಸಲಾತಿಯನ್ನು ತಂದುಕೊಡದೇ ಇದ್ದಿದ್ರೆ ಹ್ಮ್. ನಮ್ಮಂತವರ ಬದುಕು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಹೌದು. ಸೇವೆ ಮಾಡ್ತಕ್ಕಂಥ ಮನೋಭಾವ ಕೂಡ ನಮ್ಗಿರ್ತಾ ಇರಲಿಲ್ಲ. ಅವರು ಹೋರಾಟದ ಫಲವಾಗಿ ಅವ್ರು ಕೊಟ್ಟಂತ ಸಂವಿಧಾನದಲ್ಲಿ ಕೊಟ್ಟಂತ ಮೀಸಲಾತಿ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಅವಕಾಶವನ್ನು ನಾವು ಪಡೆದಿದ್ದೇವೆ. ಅವಕಾಶ ಕೊಟ್ಟಂತ ವ್ಯಕ್ತಿ ಯಾರು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ರು, ಆ ಕೊಟ್ಟಂತ ವ್ಯಕ್ತಿಯ ಒಂದು ಫೋಟೋನ ನಾವು ಹಾಕೊಂಡು ದಿನನಿತ್ಯದಲ್ಲಿ ಕೂಡ ಅವರ ಒಂದು ವಿಚಾರಧಾರೆಗಳಲ್ಲಿ, ಅವರ ಒಂದು ತತ್ವಾದರ್ಶಗಳಲ್ಲಿ ನಾವು ಇವತ್ತಿಗೂ ಮುನ್ನಡೀತಾ ಇದ್ದೀವಿ. ಓಕೆ. ಪಾವಗಡಕ್ಕೆ ವೆಂಕಟರಮಣಪ್ಪ 2 ಬಾರಿ ಮಂತ್ರಿ ಆಗ್ತಾರೆ, ಆದ್ರೂ ಕೂಡ ಕ್ಷೇತ್ರ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಜನಗಳು ಮಾತಿದೆ. ಅದಕ್ಕೆ ನಿಮ್ಮ ಮಾತು? ವೆಂಕಟರಮಣಪ್ಪನವರು 2 ಬಾರಿ ಮಂತ್ರಿ ಆದ್ರೂ ಸಹ ಜನರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಅವ್ರಿಗೆ ಆಗ್ಲಿಲ್ಲ. ತಾಲೂಕಿನ ಸಮಸ್ಯೆಗಳನ್ನ ಹೆಂಗೆ ಹೋಗ್ಲಾಡಿಸ್ಬೇಕು ಅಂತ ಬಿಟ್ಟು ಹೇಳಿ ಅವ್ರು ಗಂಭೀರವಾಗಿ ಅವರು ಯೋಚನೆ ಮಾಡ್ಲಿಲ್ಲ. ಒಳ್ಳೇದ ಅವಕಾಶ ಸಿಕ್ಕಿತ್ತು. ಮಂತ್ರಿ ಮಂಡಲದಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದಾಗ ನಮ್ಮ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲಾ ಮಂತ್ರಿಗಳು ಕೆಲಸ ಮಾಡ್ತಾರೆ, ಆ ರೀತಿ ಇವ್ರು ಮಾಡ್ಬೇಕಾಯ್ತು ಅಂತ ಏನು ಗಂಭೀರವಾದಂತ
ಕೆಲಸಗಳು ಯಾವ ನಾವು ಮಾಡಲಿಲ್ಲ. ಓಕೆ. ಅದು ತಾಲೂಕಿನ ಜನರಿಗೆಲ್ಲ ಗೊತ್ತಿದೆ. ಹ್ಮ್. ಹ್ಮ್, ನಮ್ಮ ಕಾಲಾವಧಿಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೂ ಹ್ಮ್. ಅವರ ಅಭಿವೃದ್ಧಿ ಕಾರ್ಯಗಳಿಗೆ ತುಲನೆ ಮಾಡಿದಾಗ ನಾವು ಸಾಕಷ್ಟು ನಾವು ಓಕೆ. ಹೆಚ್ಚಿನ ಕೊಡುಗೆಯನ್ನು ಈ ತಾಲೂಕು ನಾವು ಕೊಟ್ಟಿದ್ದೀವಿ. ಓಕೆ. ವೆಂಕಟರಮಣಪ್ಪ ಅವರ ಮಗ ವೆಂಕಟೇಶ್ ಅವರು 2013 ಅವ್ರನ್ನ ನೀವು ಸೋಲಿಸ್ತೀರಾ ಸಂದರ್ಭದಲ್ಲಿ, ಇವತ್ತು ಅದೇ ವೆಂಕಟೇಶ್ ಅವರು ಗೆದ್ದಿದ್ದಾರೆ, ತುಮೂಲ್ ಅಧ್ಯಕ್ಷರಾಗಿದ್ದಾರೆ, ಶಾಸಕರಾಗಿದ್ದಾರೆ, ನಿನ್ನೆ DCC ಡೈರೆಕ್ಟರ್ ಆಗಿದ್ದಾರೆ. ಇಷ್ಟೊಂದು ಹುದ್ದೆಗಳನ್ನು ಕೊಟ್ಟರು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಕ್ಷೇತ್ರವನ್ನ. ಈಗ ಈ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ಅಭಿವೃದ್ಧಿಯ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ. ಹ್ಮ್. ಇದೇ ಸಿದ್ದರಾಮಯ್ಯನವರು 13ರಿಂದ 18 ಮಾಡಿರ್ತಕ್ಕಂಥ ಕಾಲಾವಧಿಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೂ ಹ್ಮ್. ಈ 2 ವರ್ಷ 4 ತಿಂಗಳಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ತುಲನೆ ಮಾಡಿದಾಗ ಹ್ಮ್. ಅಜಗಜಾಂತರವಾದಂತಹ ವ್ಯತ್ಯಾಸ ಇದೆ. ಹ್ಮ್. ಇವತ್ತು ತಾಲೂಕಲ್ಲಿ ಶೂನ್ಯ ಸಂಪಾದನೆ ಓಕೆ. ಕಾಣ್ತಾ ಇದೆ. ಯಾವುದೇ ರೀತಿಯಲ್ಲಿ ಅಂತ ಒಂದು ಮಹತ್ತರವಾದಂತ ಕೆಲಸಗಳಾಗ್ತಾ ಇಲ್ಲ. ಹ್ಮ್. ಮನೆ ಸಿದ್ದರಾಮಯ್ಯರು ಬಂದು ನೀರಿನ ಒಂದು ಉದ್ಘಾಟನೆ ಮಾಡೋದ್ರು. ಹ್ಮ್. ಅದು 2013ರಿಂದ 18 ಕೈಗೊಂಡಂತ ಒಂದು ನಿರ್ಧಾರ. ಹ್ಮ್. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅನುದಾನದಲ್ಲಿ 50% 1117 ಕೋಟಿ ರೂಪಾಯಿ ಹಣವನ್ನ ಈ ಒಂದು ಯೋಜನೆಗೆ ವಿನಿಯೋಗ ಮಾಡ್ತಕ್ಕಂಥ ನಿರ್ಣಯ ಅವತ್ತು ಕೈಗೊಂಡು ಹ್ಮ್. ಇವತ್ತು ಅದು ಕಾರ್ಯಗತ ಆಗಿದೆ. ಹ್ಮ್. ಆ ಒಂದು ನೀರಿನ ಒಂದು ಯೋಜನೆಯನ್ನು ಉದ್ಘಾಟನೆ ಮಾಡಿದ್ದು ನಮಗೂ ತುಂಬಾ ಸಂತೋಷ. ಒಂದು ನೀರಿನ ಒಂದು ಉದ್ಘಾಟನೆ ಮಾಡೋದು ಸಹ ಹ್ಮ್. ಇವತ್ತು ಹಳ್ಳಿಗಳಲ್ಲಿ ಸರಿಯಾದಂತ ರೀತಿಯಲ್ಲಿ ನೀರು ಬರ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕರ ದೂರಿದೆ. ಇದು ಈ ಒಂದು ಯೋಜನೆ ಮಾಡಿದ್ದು ತುಂಬಾ ಒಳ್ಳೆಯದಾಗಿದೆ. ಸಮರ್ಪಕವಾದಂತ ನಿರ್ವಹಣೆ ಆಗ್ಬೇಕಾದ್ರೆ ಅದಕ್ಕೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಅದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಜನರ ಸಮಸ್ಯೆಯನ್ನು ಹೋಗಲಾಡಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಇನ್ನೂ ಏನೂ ಕ್ರಮ ಕೈಗೊಂಡಿಲ್ಲ. ಅದು Okay. ನನ್ನ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ. ಶಾಸಕರು MLA ಗಳ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಎಲ್ಲೋ ಒಂದ್ ಕಡೆ ಮನೆ ಕಟ್ಕೊಂಡು ವಾಸ ಮಾಡ್ತಾರೆ, ಮಾಜಿ ಶಾಸಕರಾಗ್ಲಿ. ನೀವ್ ಯಾಕೆ ಇನ್ನೂ ಹಳ್ಳಿಯಲ್ಲೇ ಜೀವನ ಮಾಡ್ಬೇಕು ಅಂತ ಯಾಕೆ ಅನಿಸ್ತದೆ ಪ್ರದೆ? ನಾವು ಹುಟ್ಟಿದ್ದು ಹಳ್ಳಿನಲ್ಲಿ. ಹ್ಮ್. ನಾವು ಹಳ್ಳಿಯಿಂದ ನಾವು ಅಲ್ಲೇ ಜೀವನ ಮಾಡ್ಕೊಂಡು ಅಲ್ಲೇ ಇರ್ಬೇಕಂತ ಬಿಟ್ಟೇಳಿ ನನಗೆ ಮೊದಲಿಂದಲೂ ಕೂಡ ಒಂದು ಅಭಿಲಾಷೆ ಇದೆ. ಓಕೆ. ಆ ಅಭಿಲಾಷೆ ಅಂತ ನಾವು ಇಲ್ಲೇ ನಾವು ವಾಸ ಮಾಡ್ಲಿಕ್ಕೆ ನಾವು ತೀರ್ಮಾನ ಕೈಗೊಂಡಿದ್ವಿ. ಓಕೆ. ನೀವು ಶಾಸಕರಾಗದೇ ಇದ್ದ ಸಂದರ್ಭದಲ್ಲಿ, ಎಲೆಕ್ಷನ್ ಚುನಾವಣೆ ಸಂದರ್ಭದಲ್ಲಿ ಸೋತಾಗ ಆ ಕ್ಷಣದಲ್ಲಿ ನೀವು ಜನಗಳ ಜೊತೆ ಹೇಗ್ ಬರುತ್ತೀರಿ, ಆ ಕ್ಷಣಗಳು ನೆನೆಸ್ಕೊಳ್ಳೋದಾದ್ರೆ? ಈ ಸೋಲು ಮತ್ತು ಗೆಲುವನ್ನು ನಾವು ಸಮಚಿತ್ತದಲ್ಲಿ ನಾವು ತೆಗೆದುಕೊಳ್ತೀವಿ. ಓಕೆ. ಸೋತಿದ್ದು ಅಂತ ಹೇಳ್ಬಿಟ್ಟು ಹೇಳಿ ಕಾರ್ಯಕರ್ತರನ್ನಾಗ್ಲಿ ಮತದಾರನಾಗ್ಲಿ ನಾವು ನಿಂದಿಸ್ತಕ್ಕಂಥ ಕೆಲಸ ನಾವೆಂದೂ ಕೂಡ ಮಾಡಿಲ್ಲ. ಹಾ. ಸಾರ್ವಜನಿಕರ ಅಭಿಪ್ರಾಯ, ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವು ಒಪ್ಕೊಂಡಿದ್ದೀವಿ. ಆ ಒಂದು ವ್ಯವಸ್ಥೆ ಒಪ್ಕೊಂಡ ಮೇಲೆ ಜನ ಕೊಟ್ಟಂತ ತೀರ್ಪಿಗೆ ನಾವು ತಲೆಬಾಗಿ ಕೆಲಸವನ್ನು ಮಾಡ್ತೀವಿ. ಓಕೆ. ಕೊನೆಯದಾಗಿ ಹೇಳೋದಾದ್ರೆ ನಿಮ್ಮ KTಹಳ್ಳಿ, ನಿಮ್ಮ ಊರು ಬಗ್ಗೆ ಒಂದು ಮಾತು ಹೇಳೋದಾದ್ರೆ? ನಮ್ಮ ಊರಿನ ಜನ ನನ್ನನ್ನು ತುಂಬ ಪ್ರೀತಿಯಿಂದ ಅಕ್ಕರೆಯಿಂದ ಚಿಕ್ಕ ಹುಡುಗನಿಂದಲೂ ಸಹ ಇಲ್ಲಿಯ ತನಕ ನಾನು ಎಡಬಾರಿ ಶಾಸಕರಾಗಿ, ಪಂಚಾಯತಿ ಮೆಂಬರ್ ಆಗಿ, ಮಂಡಲ ಮೆಂಬರ್ ಆಗಿ ಇಷ್ಟೆಲ್ಲದಕ್ಕೂ ಕೂಡ ನನ್ನ ಗ್ರಾಮದ ಜನರ ಆಶೀರ್ವಾದ ತುಂಬ ಇದೆ ಅಂತ ಹೇಳ್ಬಿಟ್ಟು ನಾನು ಅದು ಭಾವನೆ ಇದೆ. ತುಂಬ ನನಗೆ ಒಳ್ಳೆಯ ಆಶೀರ್ವಾದವನ್ನು ಮಾಡಿ ನನ್ನನ್ನು ಮೇಲ್ಸ್ತರಕ್ಕೆ ಬೆಳೆಸ್ತಕ್ಕಂಥ ಕೆಲಸ ನಮ್ಮೂರಿನ ಜನರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ತುಂಬ ಹೆಮ್ಮೆ ಇದೆ. 2 ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡಿದ ಇದೇ ಪಾವಗಡ ಕ್ಷೇತ್ರದ ಜನ, ಆ ಜನಗಳ ಪ್ರೀತಿ ವಿಶ್ವಾಸವನ್ನ ನೀವು ಯಾವ ರೀತಿ ವ್ಯಕ್ತಪಡಿಸ್ತೀರಾ ಕೊನೆಯದಾಗಿ? ನಾನು ದೊಡ್ಡ ಆಗರ್ಭ ಶ್ರೀಮಂತ ಅಲ್ಲ. ಓಕೆ. ಸರಳ ಜೀವನದಲ್ಲಿ ನಾನು ಬದುಕು ಬಂದಿರ್ತಕ್ಕಂಥವನು. ಓಕೆ. ಆ ಸರಳ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನ ಒಂದು ಉನ್ನತ ಸ್ಥಾನಕ್ಕೆ ಜನ ಆಯ್ಕೆ ಮಾಡಿದಾಗ ಹಾ. ನಾನು ಈ ಒಂದು ಕರ್ತವ್ಯ ಅಂತ ನಾನು ಭಾವಿಸಿ ಹ್ಮ್. ಪ್ರತಿಯೊಂದನ್ನು ಕೂಡ ನಾನು ನನ್ನ ಕರ್ತವ್ಯ ನಾನು ಮಾಡಲೇಬೇಕಂತ ಬಿಟ್ಟು ಹೇಳಿ ಹ್ಮ್. ಈ ತಾಲೂಕಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಹೋಗಲಾಡಿಸ್ಲಿಕ್ಕೆ ಹ್ಮ್. ನಾನು ಕಂಕಣಬದ್ಧನಾಗಿ ನಾನು ಕೆಲಸ ಮಾಡಿದ್ದೀನಿ. ಜನರ ಆಶೀರ್ವಾದ ಕೊಟ್ಟಿದ್ದಾರೆ ಅಂತ ಬಿಟ್ಟು ಹೇಳಿ ಏನು ನನಗೆ ಅನಿಸಿತ್ತು, ಹ್ಮ್. ಆ ಆಶೀರ್ವಾದದ ಒಂದು ಇದಕ್ಕೋಸ್ಕರ ಹ್ಮ್. ನಮ್ಮ ಕರ್ತವ್ಯದಲ್ಲಿ ಎಲ್ಲೂ ಕೂಡ ಲೋಪ ಆಗಬಾರದು ಎಲ್ಲೂ ಕೂಡ ಅಂತ ಬಿಟ್ಟು ಹೇಳಿ ಹ್ಮ್. ನಾನು ಪ್ರಾಮಾಣಿಕತೆಯಿಂದ ನನ್ನ ಕೆಲಸವನ್ನು ನಿರ್ವಹಿಸಿದ್ದೀನಿ. ಓಕೆ. ಬಡ ಕುಟುಂಬದಲ್ಲಿ ತಿಮ್ಮರಾಯಪ್ಪನವರು ಹುಡ್ತಾರೆ. ನಿಮ್ಮ ಬಾಲ್ಯ ಜೀವನದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ ಸ್ಟ್ರಗಲ್ ಅನ್ನೋದನ್ನ ನೀವು ಪಟ್ಟಿರ್ತೀರಾ.
ಈ ಕ್ಷಣವನ್ನ ನಾನು ಮರೆಯೋದಕ್ಕೆ ಆಗಲ್ಲ ಸಂದರ್ಭದಲ್ಲಿ ನಾನು ಓದೋ ಜೀವನದಲ್ಲಿ ಅನ್ನೋದಾದ್ರೆ. ನನ್ನನ್ನ ಇಲ್ಲಿ ಒಂದು ಬಿ ಆರ್ ದೊಡ್ಡರಂಗಯ್ಯರ್ ಅಂತ ಬಿಟ್ಟು ಹೇಳಿ ಹಾ. ಒಂದು ಉಪಾಧ್ಯಾಯರು ಇಲ್ಲಿಗೆ ಬಂದಿದ್ರು. ಓಕೆ. ಅವರು ನಮಗೆ ನಮ್ಮ ತಂದೆಗೆ ತುಂಬಾ ಸ್ನೇಹಿತರಾಗಿದ್ರು. ಹ್ಮ್. ನನ್ನನ್ನು ಶಾಲೆಗೆ ಸೇರಿಸ್ಕೊಂಡ್ರು. ಹೌದು. ನಿನ್ನ ಮಗನ್ನೇ ಓದಿಸ್ಬೇಕು ಅಂದ್ಬಿಟ್ಟು ಅವ್ರು ಯಾವಾಗಲೂ ಬಂದು ನಮ್ಮ ಮನೆ ಹತ್ರ ಬಂದು ಅವ್ರು ಹೇಳ್ತಲೇ ಇದ್ರು. ಓಕೆ. ಆ ಹಿನ್ನೆಲೆಯಲ್ಲಿ ನಮ್ಮಪ್ಪ ನಮ್ಮ ತಾಯಿ ಅವರೆಲ್ಲರೂ ಕೂಡ ಸೇರಿ ಕಷ್ಟಪಟ್ಟು ಓದು ಅಂತ ಬಿಟ್ಟು ಹೇಳಿ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ಹ್ಮ್. ಬಡತನದಲ್ಲಿ ತುಂಬ ಕಷ್ಟದಲ್ಲಿ ನಮಗೆ ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಜಾ ಟೈಮ್ನಲ್ಲಿ ಕೂಲಿ ಮಾಡ್ಕೊಂಡು ಶಾಲೆ ಟೈಮಲ್ಲಿ ಶಾಲೆಗೆ ಹೋಗಿ ಅದೇ ರೀತಿ ಕಾಲೇಜ್ ತನಕ ಕೂಡ ಕಾಲೇಜ್ ಹಾಲಿಡೇಸ್ನಲ್ಲಿ ಬಂದು ಇಲ್ಲಿ ಬಂದು ಕೂಲಿ ಮಾಡಿ ನಮ್ಮ ಮನೆಯ ಒಂದು ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೋಸ್ಕರ ಹ್ಮ್. ತುಂಬ ಕಷ್ಟಪಟ್ಟು ಹೋರಾಟ ಮಾಡಿ ಓಕೆ. ನಾನು ವಿದ್ಯಾಭ್ಯಾಸನ ಮುಗಿಸಿ ನಾನು ಹಳ್ಳಿಗೆ ಬಂದಾಗ ಹ್ಮ್. ಹಳ್ಳಿಯಲ್ಲಿ ಜನಸೇವೆ ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ರು 87 ಜನವರಿಯಲ್ಲಿ. ನಾನು ಅಲ್ಲಿಂದ ನನ್ನ ರಾಜಕೀಯ ಜೀವನವನ್ನು ನಾನು ಪ್ರಾರಂಭ ಮಾಡಿದೆ. ಓಕೆ. ನಿಮ್ಮ ರಾಜಕಾರಣ ಜೀವನದಲ್ಲಿ ಅಷ್ಟು ಅವಧಿಯಲ್ಲಿ ಇಂಥ ಘಟನೆಯನ್ನ ಇಂಥ ಅವಧಿಯನ್ನ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ. ಮೊದಲನೇ ಬಾರಿ ಶಾಸಕರಾಗಿದ್ದಾಗ ಹ್ಮ್. ಒಳ್ಳೆ ಅಭಿವೃದ್ಧಿ ಕಾರ್ಯಗಳಿಗೆ ನಾನು ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ವಿ. ಹ್ಮ್. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಹ್ಮ್. ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ 20 ತಿಂಗಳು ಕಾಲಾವಧಿಯಲ್ಲಿ ಉತ್ತಮವಾದಂಥ ಕೆಲಸ ನಾವು ಮಾಡಿದ್ವಿ. ಹ್ಮ್. ಅವು ಎಷ್ಟೋ ಕಾಮಗಾರಿಗಳನ್ನ ನಾವು ಮಂಜೂರು ಮಾಡಿಸಿದ್ವಿ. ಹ್ಮ್. ಆ ಮಂಜೂರಾಗಿರ್ತಕ್ಕ ಕಾಮಗಾರಿಗಳನ್ನ ನಾವು ಮತ್ತೊಂದು 20 ತಿಂಗಳ ಮುಂದುವರಿಸಿದ್ರೆ ಹ್ಮ್. ನಮ್ಮ ತಾಲೂಕಿಗೆ ನಮ್ಮ ಕಣ್ಣೆದುರಿಗೆ ಬಹಳಷ್ಟು ಅಭಿವೃದ್ಧಿ ಕಾಣ್ತಕ್ಕಂಥ ಒಂದು ಅವಕಾಶ ಇತ್ತು ಅಂತ ಬಿಟ್ಟು ನಮ್ಮ ಆಸೆ ಇತ್ತು. ಹ್ಮ್. ನಮ್ಗೆ ಸೇವೆ ಮಾಡೋ ಅವಕಾಶ ಇನ್ನು 20 ತಿಂಗಳಿದ್ದಾಗಲೇ ನಮ್ಮ ಶಾಸಕತ್ವಕ್ಕೆ ಧಕ್ಕೆ ಬಂತಲ್ಲ ಅಂತ ಬಿಟ್ಟೇಳಿ ಹ್ಮ್. ನಮಗೆ ತುಂಬಾ ನೋವಾಗಿ ಓಕೆ. ಅದನ್ನ ಅರಸ್ಕೊಳ್ಳೋಕೆ ಆಗಲೇ ಇರ್ತಕ್ಕಂಥ ಒಂದು ಪ್ರಸಂಗ ಅದು. ಹಾ. ಈಗ ಒಬ್ಬ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿ 5 ವರ್ಷಕ್ಕೆ ಅಂತ ಮತ ಕೊಟ್ಟಿರ್ತಕ್ಕಂಥ ಜನ, ಹ್ಮ್. ನಾವು ಮಧ್ಯದಲ್ಲಿ 20 ತಿಂಗಳಿದ್ದಾಗಲೇ ನಮ್ಮ ಶಾಸಕರ ಅವಧಿ ಮುಕ್ತಾಯ ಆದಾಗ ಹ್ಮ್. ಅದು ಕಾರಣಾಂತರಗಳಿಂದ ಹೌದು. ರಾಜಕೀಯದ ಕಾರಣಾಂತರಗಳಿಂದ ಅದು ಮುಕ್ತಾಯ ಆದ ಸಂದರ್ಭ ಬಂದಾಗ ಹ್ಮ್. ನಮಗೆ ತುಂಬಾ ನೋವಾಗಿತ್ತು. ಹೌದು. ಸೋತಾಗಲೂ ಕೂಡ ಅಷ್ಟೊಂದು ನೋವಾಗ್ಲಿಲ್ಲ. ಅದು ಸಹಜವಾದಂಥ ಪ್ರಕ್ರಿಯೆ. ಜನ ಅವಕಾಶ ಕೊಟ್ಟು ನಾವಾಗ ನಾವೇ 20 ತಿಂಗಳು ಕಳ್ಕೊಂಡು ಇಲ್ಲ ಅಂತ ಬಿಟ್ಟೇಳಿ ನಮ್ಗೆ ಅದು ನೋವಾಗಿತ್ತು. ಒಂದು ಕಾಲದಲ್ಲಿ ಪಾವಗಡ ಅಂದ್ರೆ ಬರದ ನಾಡು, ಈ ರೀತಿ ಮನೆಗಳು ಇರ್ಲಿಲ್ಲ. ಒಂದು ಕಾಲದಲ್ಲಿ ಎಲ್ಲೂ ಕೂಡ ಗುಡಿಸ್ಲಿದ್ರು. ಇವತ್ತು ನಾವು ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಅಫ್ಟೇರ್ ಮನೆ ಚೆನ್ನಾಗಿ ಮನೆಗಳು ಕಟ್ಕೊಂಡಿದ್ದಾರೆ. ಯಾಗ ಆ ಸಂದರ್ಭ ನಿಮ್ಮ ಶಾಸಕರ ಸಂದರ್ಭದಲ್ಲಿ ಇವೆಲ್ಲ ಅದು ಅಂತ ಕೇಳ್ಪಟ್ಟೆ. ನಾನು ಶಾಸಕರಾಗೋದಕ್ಕಿಂತ ಮುಂಚಿತವಾಗಿ ಬಹಳಷ್ಟು ಮನೆಗಳು ಇಲ್ಲೆಲ್ಲ ಗುಡಿಸಲು ಮನೆಗಳೇ ಇದ್ವು. ಹ್ಮ್. ಹಂತವಾಗಿ ನಾವು ಅದನ್ನ ಎಲ್ಲ ಮನೆಗಳನ್ನ ಗುಡಿಸಲುಗಳನ್ನು ತೆಗೆಸಿ ಹ್ಮ್. ಇವತ್ತು ಈ ರೀತಿಯಾದಂಥ ಮನೆಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿದ್ವಿ. ಹ್ಮ್. ಇದು ನನ್ನ ಹಳ್ಳಿ ಒಂದೇ ಅಲ್ಲ, ಹ್ಮ್. 8 ತಾಲೂಕಲ್ಲೇ ಇವತ್ತು ಈ ತರದ ಒಂದು ವಾತಾವರಣವನ್ನು ನಾನು ನಿರ್ಮಾಣ ಮಾಡಿದ್ದೀನಿ. ಓಕೆ. ಇನ್ನೊಂದು ಮಾತು ಕೇಳ್ಪಟ್ಟೆ, ನೀವು ಶಾಸಕರ ಸಂದರ್ಭದಲ್ಲಿ ಸರ್ಕಾರ ನಿಮ್ಮ ಹತ್ತುಗಳನ್ನ ತೆಗೆದುಕೊಂಡು SCP-TSP ಅನುದಾನವನ್ನು ಹೆಚ್ಚಳ ಮಾಡೋದಕ್ಕೆ ನಿಮ್ಮ ಪಾತ್ರ ಬಹಳ ಮುಖ್ಯ ಅನ್ನಿಸ್ತು. ಆ ಘಟನೆಗಳ ಬಗ್ಗೆ ಮೆಲ್ಕಾಕೋದಾದ್ರೆ. ಮೊದಲನೇ ಬಾರಿ ನಾನು ಶಾಸಕರಾದಾಗ ಹಾ. ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಕಲ್ಯಾಣ ಸಮಿತಿಯ ಮೆಂಬರ್ ಆಗಿದ್ದೆ. ಹ್ಮ್. ಆ ಸಮಿತಿಯ ಮೆಂಬರ್ ಆಗಿ ನಾವು ಎಲ್ಲ ಇಲಾಖೆಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಹ್ಮ್. ಹಣವನ್ನ ಕೇವಲ 11% ಮಾತ್ರ ಖರ್ಚು ಮಾಡ್ತಾ ಇದ್ರು. ಹ್ಮ್. ನಾವು ನಮ್ಮ ಒಂದು ಸಲಹೆಗಳ ಮುಖೇನ ಇವತ್ತೇನು ನಾವು ಕೊಟ್ಟಂತ ಸಲಹೆಗಳು ಇವತ್ತಿಗೂ ಅನುಷ್ಠಾನ ಆಗ್ತಾ ಇದ್ದಾವೆ. ಹ್ಮ್. ಸಿಸಿ ರಸ್ತೆಗಳು, ಸಮುದಾಯ ಭವನಗಳು, ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥದ್ದಕ್ಕೆ ನಾವು ಅವತ್ತು ಶಿಫಾರಸನ್ನು ಕಮಿಟಿಯಿಂದ ಮಾಡಲಿಕ್ಕೆ ನಾನೇ ಪ್ರಮುಖವಾದಂಥ ಪಾತ್ರ ಅವತ್ತು ವಹಿಸಿದ್ದೆ. ಹ್ಮ್. ಅದನ್ನು ಹೋಗಿ ಅಂದಿನ ಮುಖ್ಯಮಂತ್ರಿಗಳಿಂದ ಕುಮಾರಸ್ವಾಮಿ ಅವ್ರಿಗೆ ಹೋಗಿ ನಾವು ಎಲ್ಲ ನಮ್ಮ ಟೀಮು ಹೋಗ್ಬಿಟ್ಟು ಅವ್ರಿಗೆ ಮನವಿಯನ್ನು ಸಲ್ಲಿಸ್ತಿದ್ವಿ. ಅವ್ರು ಕೂಡಲೇ ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕರೆದು 11% ಪರಿಶಿಷ್ಟ ಜಾತಿ ಪಂಗಡಗಳ ಹಣ ಖರ್ಚಾಗ್ತಾ ಇರುತ್ತೆ ಹಣವನ್ನು 18%ಗಳಿಗೆ ಏರಿಸಲಿಕ್ಕೆ ಅವರು ಕ್ರಮವನ್ನು ಕೈಗೊಂಡು ಅದನ್ನ ಕಾರ್ಯಗತ ಮಾಡ್ತಕ್ಕಂಥದ್ದು ಅವರಿಂದ ಆಯ್ತು. ಓಕೆ. ಅದು ನಮ್ಗೆ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಅವಕಾಶ ಆಯಿತು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿಗಳಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಆಯಿತು. ಮುಂದೆ ಬಂದಂಥ 13ರಲ್ಲಿ ಬಂದಂಥ ಸರ್ಕಾರ 24.1% ಹಣವನ್ನು ಕಾಯ್ದಿರಿಸಿ
ಆ ಒಂದು 5 ವರ್ಷಗಳ ಅವಧಿಯಲ್ಲೂ ಸಹ ಇನ್ನೂ ಹೆಚ್ಚಿನ ಹಣವನ್ನು ಖರ್ಚು ಮಾಡಿ ಇದೇ ಒಂದು ಏನು ನಮ್ಮ ಕೊಟ್ಟಿರ್ತಕ್ಕಂಥ ಶಿಫಾರಸುಗಳಿದ್ವಿ ಆ ಶಿಫಾರಸುಗಳಂತಲೇ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಅವಕಾಶ ಆಯಿತು. ಇದು ನನಗೆ ಜೀವನದಲ್ಲಿ ನಾನೊಬ್ಬ ಶಾಸಕನಾಗಿ ಕೆಲಸ ಮಾಡಿದ್ದಕ್ಕೆ ತೃಪ್ತಿಕರವಾಗಿರ್ತಕ್ಕಂಥ ಕೆಲಸ ಅಂದರೆ ಈ ಕೆಲಸ. ನನಗೆ ತುಂಬ ಸಾವಿರಾರು ಕೋಟಿಗಳ ಅನುದಾನವನ್ನು ಸದ್ಬಳಕೆ ಮಾಡಿಸ್ಲಿಕ್ಕೆ ನಮ್ಮ ಸಲಹೆಗಳು ಬಹಳ ಪ್ರಮುಖವಾಗಿ ಸರ್ಕಾರದಲ್ಲಿ ಮೂಡಿ ಬಂದು ಅಂತ ಒಂದು ರೀತಿಯಲ್ಲಿ ನನಗೆ ತುಂಬ ಖುಷಿಯಾಗಿರುತ್ತೆ. ಪಾವಗಡ ತಾಲೂಕು ಅಂದ್ರೆ ಫ್ಲೋರೈಡ್ ನೀರ್ನ ಒಳಗೊಂಡಿದೆ. ಎಷ್ಟೋ ಜನಗೆ ಹಲ್ಲುಗಳಲ್ಲಿ ಕಲ್ಲು ಮೇಲಿರೋ ಮುಖಾಂತರ ಫ್ಲೋರೈಡ್ ನ ಒಂದು ತೆಗೆಯೋದ್ರಲ್ಲಿ, ಫಿಲ್ಟರ್ ನೀರು ತರೋದ್ರಲ್ಲಿ ನಿಮ್ಮ ಪಾತ್ರ ಬಹಳ ಮಹತ್ವವಾದದ್ದು. ಆ ಸಂದರ್ಭವನ್ನು ನೆನೆಸ್ಕೊಳ್ಳೋದಾದ್ರೆ ನಮ್ಮ ತಾಲೂಕಲ್ಲಿ ಫ್ಲೋರೈಡ್ ಇಂದ ತುಂಬ ನಮ್ಮ ಜನರ ಮೇಲೆ ಒಂದು ದೊಡ್ಡ ಒಂದು ದುಷ್ಪರಿಣಾಮ ಆಗಿತ್ತು. ಓಕೆ. ಆ ಒಂದು ಫ್ಲೋರೈಡ್ ಅಂಶದಿಂದ ಜನರ ಒಂದು ಏನು ಜೀವನದ ಮೇಲೆ ತುಂಬ ತೊಂದರೆ ಆಗಿತ್ತು. ಕಾರಣ ಏನಂದರೆ ಕಿಡ್ನಿಯಲ್ಲಿ ಸ್ಟೋನ್ಸ್ ಫಾರ್ಮೇಷನ್ ಆಗುವಂಥದ್ದು, ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಅಂದಲೇ ಎಲ್ಲರಿಗೂ ಹಲ್ಲುಗಳೆಲ್ಲ ಹಸಿರು ಹಳದಿ ಬಣ್ಣಕ್ಕೆ ತಿರುಗೋಂಥದ್ದು, ಇದೆಲ್ಲ ಸಮಸ್ಯೆ ತುಂಬ ಇತ್ತು. ನಮಗೆ ಒಂದು ಅವಕಾಶ ನಮಗೆ ಏನು ಬಂತಂದರೆ ಕುಡಿಯೋ ನೀರಿನ ಒಂದು ಅವಕಾಶವನ್ನು ಕೊಡಿಸ್ತಕ್ಕಂಥದ್ದು. ಆಂಧ್ರ ಪ್ರದೇಶದವರು ಈ ಭಾಗದಿಂದ ನಮ್ಮ ತಾಲೂಕಿನಲ್ಲಿ ಒಂದು ಕಾಲುವೆ ತೊಗೊಂಡೋಗಿದ್ರು. ನಾವು ಅದನ್ನು ಪ್ರತಿಭಟಿಸಿದ್ವಿ. ನಮ್ಮ ನೀರು ಕೊಟ್ಟು ನೀವು ತೊಗೊಂಡೋಗಿ ಅಂತ ಹೇಳಿ ಆ ಒಂದು ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ನನ್ನ ಕ್ಷೇತ್ರದ ಒಂದು 30 ಸಂಘ ಸಂಸ್ಥೆಗಳು ಹೈಕೋರ್ಟಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಫೈಲ್ ಮಾಡಿದ್ರು. ಓಕೆ. ಅಲ್ಲಿ ಪಾವಡ ತಾಲೂಕಿಗೆ ನೀರು ಕೊಡಿ, ಅಲ್ಲಿಂದ ನೀರು ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ ಅಂದ್ಬಿಟ್ಟು ಯಾವಾಗ ಮನವಿ ಸಲ್ಲಿಸಿದ್ರು, ಆ ಮನವಿ ಮೇರೆಗೆ ಹೈಕೋರ್ಟಲ್ಲಿ ಆಂಧ್ರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಗಳಿಗೆ ಒಂದು ಡೈರೆಕ್ಷನ್ಸ್ ಅನ್ನ ಹೈಕೋರ್ಟಲ್ಲಿ ಕೊಟ್ಟರು. ನೀವು ನೀರು ಕೊಡಬೇಕು ಪಾವಡ ತಾಲೂಕು ಅಂತ ಅಂದಾಗ ಎರಡೂ ಸರ್ಕಾರಗಳು ಒಪ್ಕೊಂಡು ತದನಂತರ ಅದನ್ನು ನಾನು ಅಸೆಂಬ್ಲಿಯಲ್ಲಿ ಹೈಕೋರ್ಟಲ್ಲಿ ನೀವೇನು ಉಪಯೋಗ ಕೊಟ್ಟಿದ್ದೀರಾ ಅದನ್ನು ನೀವು ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ಬಿಟ್ಟು ನಾನು ಸತತವಾಗಿ 10 ಸಾರಿ ವಿಧಾನಸಭೆಯಲ್ಲಿ ಪ್ರಶ್ನೆಗಳನ್ನು ಎತ್ತೋದ್ರ ಮುಖೇನ ಮತ್ತು ಚರ್ಚೆಯನ್ನು ಮಾಡೋದ್ರ ಮುಖೇನ ಕುಡಿಯೋ ನೀರಿಗೆ ಪ್ರತ್ಯೇಕವಾದಂಥ ಚರ್ಚೆಯನ್ನು ಮಾಡಿ ನಾನು ಅದಕ್ಕೆ ನೀರನ್ನು ಬರಲಿಕ್ಕೆ ತುಂಬ ಹೋರಾಟವನ್ನು ನಾನು ಮಾಡಿದ್ದೀನಿ. ಓಕೆ. ಜೊತೆಗೆ 255 ಒಂದು ಏನು ನಮ್ಮ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನನ್ನ ಕಾಲಾವಧಿಯಲ್ಲಿ ಅಳವಡಿಸಿ ತಾತ್ಕಾಲಿಕವಾಗಿ ಈ ಫ್ಲೋರೈಡ್ ತೆಗಿತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿಸ್ತೀವಿ. ಅದು ನಿರ್ವಹಣೆಯನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ನಾನು ಮಾಡಿಸಿದ್ದೀನಿ. ತದನಂತರ 2017 ನವೆಂಬರ್ ತಿಂಗಳಲ್ಲಿ ಈ ಒಂದು ತುಂಗಭದ್ರಾ ನೀರನ್ನು ಕೊಡಬೇಕು ಅಂತ ಬಿಟ್ಟು ಹೇಳಿ ಏನು ಪ್ರಸ್ತಾವನೆಗಳಿದ್ದು ಆ ಪ್ರಸ್ತಾವನೆಗಳಿಗೆ ಅನುಮೋದನೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿಕೊಟ್ಟು ಅದು ಇವತ್ತು ನೀರು ಬರ್ತಕ್ಕಂಥ ಒಂದು ಅವಕಾಶ ಆಗಿದೆ. ಅದು ನಮಗೂ ಈ ಹೋರಾಟ ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ ಅಂತ ಕೂಡ ನಾನು ಭಾವಿಸಿ ಪ್ರಾಮಾಣಿಕವಾದಂಥ ಒಂದು ಹೋರಾಟವನ್ನು ಮಾಡಿ ನಮ್ಮ ತಾಲೂಕಿಗೆ ನೀರು ತರ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡಿದ್ವಿ. ಇದಕ್ಕೆ ಸಾರ್ವಜನಿಕರ ಬೆಂಬಲ, ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ತುಂಬ ಹೋರಾಟ ಮಾಡಿ ಪ್ರತಿಯೊಬ್ಬ ನಾಗರಿಕರು ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಇದು ನೀರು ಬೇಕೇ ಬೇಕು ಅಂತ ಬಿಟ್ಟು ಹೇಳಿ ಒಂದು ಬೇಡಿಕೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥದ್ದು. ಅದು ನಮಗೆ ಇವತ್ತು ಮರೆಯಲಾರದಂಥ ದಿನ. ನಾನು ಅನೇಕ ರಾಜಕಾರಣಿಗಳ, ಶಾಸಕರ, ಮಂತ್ರಿಗಳ ಹೋಮ್ ಟೂರ್ ಮಾಡಿದ್ದೀನಿ. ಈ ಹೋಮ್ ಟೂರ್ ನಿಮ್ಗೆ ಏನ್ ಅನಿಸ್ತು? ನಮ್ಮ ಚಾನಲ್ ವಿಜಯ ಘೋಷ ಒಂದು ಚಾನಲ್ ಮುಖೇನ ಒಬ್ಬ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥವರ ಒಂದು ಹೋಮ್ ಟೂರ್ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಂಡು ಸಂಪೂರ್ಣವಾದಂಥ ವಿವರವನ್ನು ಜನರಿಗೆ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ನೀವು ಮಾಡಿದ್ದೀರಾ. ಅದಕ್ಕೆ ನಾನು ಇಂಥ ಒಂದು ಚಾನಲ್ಗೆ ತುಂಬ ಆಭಾರಿಯಾಗಿದ್ದೇನೆ. ಇದು ವಸ್ತುನಿಷ್ಠವಾದಂಥ ಒಂದು ಸುದ್ದಿಗಳನ್ನು ನೀವು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನೀವು ಏನು ಮಾಡ್ತಿದ್ದೀರಾ, ನಿಮಗೆ ಯಾವಾಗಲೂ ಸಹ ನಾವು ಶುಭವನ್ನು ಹಾರೈಸಿ ಇದನ್ನು ಹೆಚ್ಚೆಚ್ಚಿಗೆ ಇದರ ಒಂದು ಅವಕಾಶವನ್ನು ಎಲ್ಲರೂ ಬಳಸ್ಕೊಳ್ಳಿ ಅಂತ ಬಿಟ್ಟು ಹೇಳಿ ನಾನು ಅದು ಕೂಡ ಹಾರೈಸ್ತಾ ಇದ್ದೀನಿ.